ನಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿ ಮಾಡ. ಸಾಮಾನ್ಯವಾಗಿ ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಾಧಕರನ್ನ ಸಂದರ್ಶನ ಮಾಡ್ತಾ ಇರ್ತೀನಿ, ಅಥವಾ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ನಾಯಕರು ಅಥವಾ ನಾಯಕಿಯರನ್ನ ಸಂದರ್ಶನ ಮಾಡ್ತಾ ಇರ್ತೀನಿ. ಆದರೆ ಇವತ್ತು ನ್ಯೂಸ್ ಫಸ್ಟ್ ಗೋಲ್ಡನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಒಬ್ಬ ಗೋಲ್ಡನ್ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ. KGF ಅನ್ನುವಂಥ ಸಿನಿಮಾದ ಹಿಂದಿನ ಶಕ್ತಿಯೇ ಇವರು. ಆ ಶಕ್ತಿ ಯಾರು ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನ ದ ಒನ್ ಆ್ಯಂಡ್ ಓನ್ಲಿ ನಿರ್ದೇಶಕರಾದಂತಹ ಪ್ರಶಾಂತ್ ನೀಲ್ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಮಾಧ್ಯಮಕ್ಕೆ 1-to-1 ಎಂಟ್ರಿ ಕೂಡ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಗುಡ್ ಸರ್. ವಾ, ಪ್ರಶಾಂತ್ ನೀಲ್ ಅವರು ತುಂಬ ಪ್ರಶಾಂತನ ಹೇಗೆ? ನಾನು ಕೇಳ್ಪಟ್ಟ ಹಾಗೆ ತುಂಬ ಸಂಕೋಚ, ಯಾವತ್ತೊಂದು ಸಂದರ್ಶನ ಕೊಟ್ಟವರಲ್ಲ, 1-to-1, ಒಂದು ರೀತಿ ಮುಜುಗರದ ವ್ಯಕ್ತಿತ್ವ, ಈ ಥರ ಎಲ್ಲ ಕೇಳ್ಪಟ್ಟಿದೆ. ಹೇಗೆ ಪ್ರಶಾಂತ್ ನೀಲ್ ಅವರು? ನಾನು ಒಳ್ಳೆ ಸೇಲ್ಸ್ಮ್ಯಾನ್ ಅಲ್ಲ. ಓಕೆ. ಸೊ ನನ್ನ ಕೆಲಸ ಏನು ಅಂದರೆ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಐ ಹ್ಯಾವ್ ಟು ಡೈರೆಕ್ಟ್ ಪೀಪಲ್. ಸೊ ನಾನು ಮುಂದೆ ಬಂದಿದ್ದ ತಕ್ಷಣ ನಾನು ಸ್ವಿಚ್ ಆಫ್ ಆಗ್ಬಿಡ್ತೀನಿ. ಓಕೆ. ಸೊ ಇದನ್ನು ಫೋರ್ಸ್ಫುಲ್ಲಾಗಿ ಮಾಡಿಸ್ತಿದ್ದಾರೆ ನನ್ನ. ಎಲ್ಲಿತ್ತು ಆ ಫೋರ್ಸ್? ಸುಮ್ಮನೆ ಬರೋದಿಲ್ಲ, ಎಲ್ಲೊಂದು ಕಡೆ ಇರುತ್ತೆ ಒಳಗೆ. ವಾಟ್ ಇಸ್ ದಟ್ ಆ್ಯಕ್ಚುಲಿ? ಐ ಕೇಮ್ ಟು ದ ಇಂಡಸ್ಟ್ರಿ ಥಿಂಕಿಂಗ್ ದಟ್ 9 to 6 ಜಾಬ್ ಥರ ಇದು ಅಂತಲೇ ಬಂದಿದ್ದು ನಾನು. ಓಕೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ದಟ್ ದರ್ ಇಸ್ ಅ ಬಿಗರ್ ವರ್ಲ್ಡ್ over here. It is not just about writing, it's not just about directing, post production. ಅದಾದ್ಮೇಲೆ ನಿಂತ್ಕೊಂಡು ಅದನ್ನ ಮಾರಾಟನೂ ಮಾಡಬೇಕು ಅನ್ನೋದು. ಸೊ that aspect I'll never be good in my life. I will try. Now also I'm trying. But yeah, I'm not good at it right now. KGF ಕೇವಲ ಬೆಂಗಳೂರು ಮಾತ್ರ ಅಲ್ಲ, ನಮ್ಮ ಸ್ಟೇಟ್ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ, ಅಂದರೆ ಎಲ್ಲ ಗಡಿಗಳನ್ನು, ಎಲ್ಲ ರೇಖೆಗಳನ್ನು ದಾಟಿ ಇವತ್ತು KGF ಅನ್ನುವಂಥ ಸಿನಿಮಾ ಒಂದು ಹವಾ ಕ್ರಿಯೇಟ್ ಮಾಡಿದೆ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ. ಹೇಗೆ ಈ ಜರ್ನಿ? ಹೇಗೆ ಪ್ರಶಾಂತ್ ನೀಲ್ ಅವರು? ನನಗೆ KGFಗಿಂತ ಹೆಚ್ಚಾಗಿ ಕುತೂಹಲ ಇರೋದು ಇವತ್ತು ಪ್ರಶಾಂತ್ ನೀಲ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನನಗೆ. ಸೊ KGF ಬಗ್ಗೆ ಬಹುಶಃ ತುಂಬ ಪ್ರಶ್ನೆಗಳು ಇರೋದಿಲ್ಲ, ನನಗೆ ನಿಮ್ಮ ಬಗ್ಗೆ ನನಗೆ ಕುತೂಹಲ. ಸೊ ಹಾಗಾಗಿ ನಿಮ್ಮ ಲೈಫ್ ಜರ್ನಿನ ನಾನು ಕೇಳಬೇಕು ಅನ್ನೋ ಆಸೆ ಇದೆ ನನಗೆ. KGF ಅನ್ನೋದು ಐ ಡೋಂಟ್ ಥಿಂಕ್ ಇಟ್ ಕೇಮ್ ಫ್ರಮ್ ಮೀ ಎಟ್ ಆಲ್. ಅಂದರೆ ಈ ಒಂದು ಯೂಫೋರಿಯಾ ಏನು ನೋಡ್ತಿದ್ದೀರಲ್ಲ ಇವತ್ತು, ಅದು ನನ್ನಿಂದ ಬಂದಿದ್ದಲ್ಲ. ಅದು 2014 ನಾನು ಯಾವಾಗ ಸ್ಕ್ರಿಪ್ಟ್ ಫಸ್ಟ್ ಟೈಮ್ ನರೇಟ್ ಮಾಡಿದ್ನು, ವಿಜಯ್ ಸರ್ಗೆ ಮತ್ತು ಯಶ್ಗೆ ಯಾವಾಗ ಇದನ್ನು ನರೇಟ್ ಮಾಡಿದ್ನು, ಆವತ್ತೇ ಅವರು ಫಸ್ಟ್ ಟೈಮ್ ನನಗೆ ಹೇಳಿದ್ದು. ಅಫ್ಕೋರ್ಸ್ ಐ ಕೆನಾಟ್ ಜಡ್ಜ್ ಹೌ ಬಿಗ್ ಮೈ ಮೂವಿ ಇಸ್ ಗೋಯಿಂಗ್ ಟು ಬಿ ಅಂತ. ಆವತ್ತು ಅವರು ಫಸ್ಟ್ ಥಿಂಗ್ ದೇ ಸೆಡ್ ವಾಸ್ ವಿ ಹ್ಯಾವ್ ಟು ಮೇಕ್ ದಿಸ್, we have to try and make this the biggest Kannada movie. ಸೊ ಆವತ್ತೇ ನನಗೆ ಅಷ್ಟು ದೊಡ್ಡದಾಗಿ ಬರ್ಕೊಂಡಿದ್ದೀನ ಅಂತ ನನಗೆ ಗೊತ್ತಾಗಿದ್ದೆ ಆವತ್ತು. ಸೊ ಆ ಒಂದು ಪ್ರಯತ್ನದಲ್ಲೇ ಆಲ್ಮೋಸ್ಟ್ 2-3 years ವಿ ಜಸ್ಟ್ ಇಂಟ್ ಸ್ಪೆಂಡ್ ಟೈಮ್ ಫಾರ್ ಸ್ಕ್ರಿಪ್ಟಿಂಗ್. ವಿ ಆಲ್ಸೋ ವೆಂಟ್ ಫಾರ್ ಲೊಕೇಶನ್ಸ್, ಬಿಕಾಸ್ ಒಂದು ಹೊಸ ಪ್ರಪಂಚ ಕ್ರಿಯೇಟ್ ಮಾಡಬೇಕಾಗಿತ್ತು. ಯಶ್ ಅವ್ರದ್ದು 2 ಕಮಿಟ್ಮೆಂಟ್ ಇತ್ತು, 2 ಸಿನಿಮಾ ಮಾಡಬೇಕಾಗಿತ್ತು. ಸೊ ಫೈನಲಿ 2017 ನಾವು ಯಾವಾಗ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಈ ಹೊಸ ಪ್ರಪಂಚ ಇದು ಹಿಂಗೆ ಕಾಣಬೇಕು ಅಂತ ಯಾವಾಗ ಹೊರಟವಲ್ಲ, ವಿ ವರ್ ವೆರಿ ಅಪ್ರಿಹೆನ್ಸಿವ್ ಟು ಬಿಗಿನ್ ವಿತ್. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಇದೊಂದು ದೊಡ್ಡ ಕನ್ನಡ ಸಿನಿಮಾ ಅಂತ ಒಂದು ಏನು ನೋಡ್ತಿದ್ರಲ್ಲ, ಅವ್ರ ದೃಷ್ಟಿಯಿಂದ ದೇ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಇಟ್ ಆಸ್ ಅ ಬಿಗ್ ಇಂಡಿಯನ್ ಮೂವಿ. ಐ ವಾಸ್ ನಾಟ್ ಕನ್ವಿನ್ಸ್ಡ್. I was never convinced with something like that. ಅವರು ಮೇನ್ಲಿ ಯಶ್, ಓಕೆ, ಅವ್ರಿಗೆ ಅದೇನು ಕಾಣಿಸ್ತೋ ಏನೋ ಗೊತ್ತಿಲ್ಲ, ಬಿಕಾಸ್ ವಿ ವರ್ ಟ್ರೈಂಗ್ ಟು ಮೇಕ್ ಅ ಮೂವಿ ಇನ್ ಇಟ್ಸ್ ಪ್ಯೂರಿಟಿ. ಒಂದು ಕಥೆನ ನೋಡಿಕೊಂಡು ಆ ಕಥೆನ ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಅದ್ರ 2 ಕಥೆನಲ್ಲೂ ಸ್ಪ್ಲಿಟ್ ಆಯಿತು ಮಧ್ಯದಲ್ಲಿ, ಬಿಕಾಸ್ ಆಫ್ ಬಜೆಟ್ ಜಾಸ್ತಿ ಆಗುತ್ತೆ ಅಂತ. ಒಂದು ಮುಂದಕ್ಕೆ ಲೆಟ್ಸ್ ನಾಟ್ ಪುಟ್ ಆಲ್ ದ ಬರ್ಡನ್ ಆನ್ ದಿಸ್. ಬಾಹುಬಲಿ ವರ್ಕ್ ಆಗಿದೆ, 1 and 2 ಆಗಿ ವರ್ಕ್ ಆಗಿದೆ. ಸೊ ನನಗೆ ಬಾಹುಬಲಿಯಿಂದ ಟೇಕ್ ಅವೇ ಏನು ಅಂದರೆ, 2 ಭಾಗದಲ್ಲಿ ಒಂದು ಕಥೆನ ಹೇಳ್ಬೋದು, ಜನ ಒಪ್ಕೋತಾರೆ ಅನ್ನೋದೊಂದು ಇತ್ತು ನನಗೆ. ಬಟ್ ಬಾಹುಬಲಿಯಿಂದ ಅವ್ರು ನೋಡಿದ್ದೇನು ಅಂದರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅಂತ. ಸೊ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಟ್. ಯಶ್ ಅವ್ರ ಒಂದು ಮಾತು ಹೇಳ್ತಾರೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಅಂತ. ಆಗ ತಾವು ಮಾತು ಬಿಟ್ಟಿದ್ರಂತೆ 4 ತಿಂಗಳ ಕಾಲ ಪ್ರೊಡ್ಯೂಸರ್ ಹಾಗೇನೆ ಹೀರೋ ಜೊತೆಗೆ, ಅಂದ್ರೆ ಹೆಲ್ದಿ ಮಾತು ಬಿಟ್ಟಿದ್ದು, ಅಂದ್ರೆ ಜಗಳ ಅಲ್ಲ, ಕೋಪ ಮಾಡ್ಕೊಂಡು. ಓಕೆ. ಯಾಕೆಂದ್ರೆ ಸಿನಿಮಾ ಎಲ್ಲ ಆದ್ಮೇಲೆ, ಸಿನಿಮಾ ಎಲ್ಲ ಮುಗಿಸಾದ್ಮೇಲೆ ಇವಾಗ ದೇ ಆರ್ ವೆರಿ ಪ್ರಾಕ್ಟಿಕಲ್ ಪೀಪಲ್. ದೇ ಆರ್ ನಾಟ್ ಪೀಪಲ್ ಹೂ ಆರ್ ಇವಾಗ ಒಂದು ಪ್ಯಾನ್ ಇಂಡಿಯಾ ವೇವ್ ಇದೆ, ನುಗ್ಬಿಡೋಣ ಅನ್ನೋದು ಯಾವತ್ತೂ ಯೋಚನೆ ಇರಲಿಲ್ಲ.
ದೇ ವಾಂಟೆಡ್ ಟು ಸಿ ದ ಮೂವಿ, ದೇ ವಾಂಟೆಡ್ ಟು ಸಿ ದ ಸ್ಟೋರಿ ಇಫ್ ಇಟ್ ಇಸ್ ಬೀಯಿಂಗ್ ಕನ್ವೇಡ್. ಒಂದು ಎಮೋಷನ್ ಇದೆಯಾ ಇದರಲ್ಲಿ ಅನ್ನೋದು. ಬರೀ ಸ್ಕೇಲು ಯಾವುದೋ ಒಂದು ಹೊಡೆದಾಟ ಬಡದಾಟ ತೋರಿಸ್ಬಿಟ್ಟು ನಾವು ಆಚೆ ಕಡೆ ತೊಗೊಂಡೋಗ್ಬೋದು ಅನ್ನೋದಿಲ್ಲ. ಯಾಕೆಂದರೆ ಅದು ಡಬ್ಬಿಂಗ್, ಹಿಂದಿ ಡಬ್ಬಿಂಗ್ ಅವ್ರು ತೊಗೋತಾರೆ ಹೆಂಗಾದ್ರು. ಸೊ ದೇ ವರ್ ವೆರಿ ಪ್ರಾಕ್ಟಿಕಲ್ ಥಿಂಕರ್ಸ್. ದ ಮೂಮೆಂಟ್ ದೇ ವಾಚ್ ದ ಮೂವಿ, ಫಸ್ಟ್ ವರ್ಷನ್ನು ಎಡಿಟ್ ಕಂಪ್ಲೀಟ್ ಆಗಿತ್ತು, ಡಮ್ಮಿ ಮ್ಯೂಸಿಕ್ ಹಾಕಿದ್ವಿ. ದಿಸ್ ವಾಸ್ ಐ ಥಿಂಕ್ ಅಬೌಟ್ 6-7 months ಬಿಫೋರ್ ದ ರಿಲೀಸ್. ಅದು ನೋಡಿದ ತಕ್ಷಣ ಯಶ್ಗೆ ಅದೇನು ಸ್ಪಾರ್ಕ್ ಹೊಡಿತೋ ಏನೋ ಗೊತ್ತಿಲ್ಲ. ಈ ಸೆಡ್ ವಿ ಹ್ಯಾವ್ ಟು ಮೇಕ್ ದಿಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಆ್ಯಂಡ್ ಅವ್ರು ಎಷ್ಟು ಓಡಾಟ ಮಾಡಿದ್ರು ಅಂದರೆ ಆಗ ಬಿಡ್ಲೇ ಇಲ್ಲ. ಆ ಮನುಷ್ಯನಿಗಿರೋ ಆಟ ನಾನು ಇಲ್ಲಿವರೆಗೂ ಯಾರಲ್ಲೂ ನೋಡಿಲ್ಲ. ಹಿ ವೆಂಟ್ ಆಲ್ ಔಟ್ ಆ್ಯಂಡ್ ಹಿ ಮೇಡ್ ಶ್ಯೂರ್ ದಟ್ ಹಿ ಗಾಟ್ ದ ರೈಟ್ ಅಸೋಸಿಯೇಷನ್ಸ್. ಒಂದು ಅನಿಲ್ ತದಾನಿನೂ ಹೋಗಿ ಮೀಟ್ ಮಾಡ್ತಾರೆ, ಅಲ್ಲಿಂದ ಒಂದು ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಜಾಯ್ನ್ ಆಗುತ್ತೆ. ಇಟ್ ಜಸ್ಟ್ ಬ್ಲೂ ಔಟ್ ಆಫ್ ಪ್ರಪೋರ್ಷನ್ ಆ್ಯಂಡ್ ಇಟ್ ಆಲ್ ಹ್ಯಾಪನ್ ವಿದಿನ್ ಅ ಕಪಲ್ ಆಫ್ ಡೇಸ್. ಸೊ ನನಗೇನು ಅಂದರೆ, ನನ್ನ ಆಪ್ರಿಹೆನ್ಷನ್ ಏನು ಅಂತ ಹೇಳ್ತೀನಿ ಇದರಲ್ಲಿ. ನಮ್ಮ ಸ್ಟೇಟಲ್ಲಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಇದ್ದಾರೆ. ಹೀಸ್ ಸಂಬಡಿ ದಟ್ ಎವ್ರಿಬಡಿ ವಾಂಟ್ಸ್ ಟು ಸಿ ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಎಕ್ಸೆಪ್ಟೆಡ್ ಹಿಮ್. ಸೊ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ನಾನು ಎಷ್ಟಾದರೂ ಬಿಲ್ಡಪ್ ಕೊಡ್ಬೋದು, ನೋಡ್ತಾರೆ. ಇದನ್ನೇ ತೊಗೊಂಡು ಹೋಗ್ಬಿಟ್ಟು ಒಂದು ತೆಲುಗು ಸಿನಿಮಾ, ತಮಿಳ್ ಸಿನಿಮಾ, ಮಲಯಾಳಮ್ಮು, ಹಿಂದಿನಲ್ಲಿ ಬಿಟ್ಟಾಗ ಫಸ್ಟ್ ಸಿನಿಮಾ ಅವರಿಗೆ, ಅವ್ರ ಲೆಕ್ಕದಲ್ಲಿ ಫಸ್ಟ್ ಸಿನಿಮಾ ಈ ಹೀರೋ, ಅಷ್ಟು ದೊಡ್ಡ ಬಿಲ್ಡಪ್ ನೋಡ್ತಾರಾ? ಅಷ್ಟು ವಿ ಶುಡ್ ನಾಟ್ ಪುಟ್ ಇಟ್, ವಿ ಶುಡ್ ನಾಟ್ ಪೋರ್ಟ್ರೇ ಹಿಮ್ ಲೈಕ್ ದಟ್ ಔಟ್ಸೈಡ್. ಬೇಡ ಹಂಗೆ ಮಾಡೋದು. ಅದು ನೀವು ಆ ಥರ ಆಚೆ ಕಡೆ ಹೋಗಬೇಕು ಮಾಡಬೇಕು ಅಂದರೆ ಬೇರೆ ಥರ ಒಂದು ಕತೆ ಬರೆಯೋಣ. ಅದನ್ನ ಯಾಕೆ ಇದನ್ನೇ ತೊಗೊಂಡು ಹೋಗ್ಬೇಕು? ಇದರಲ್ಲಿ ತುಂಬ ಹೀರೋಯಿಸಮ್ ಇದೆ, ತುಂಬ ಬಿಲ್ಡಪ್ ಇದೆ, ಅವ್ರು ಒಪ್ಪಲ್ಲ ಅನ್ನೋದೊಂದು ಆಪ್ರಿಹೆನ್ಷನ್ ಇತ್ತು ನನಗೆ. ಸೊ ನಾನು ಅದಕ್ಕೆ ಬೇಡ 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 ಅಂದ್ರೂ ಅವ್ರು ಯಾವಾಗ ಹಠ ಮಾಡಿದ್ರಲ್ಲ, ಆಯಿತು ನಿಮ್ಮ ಇಷ್ಟ, ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಬಿಟ್ಟೆ. ಬಟ್ ಟುಡೇ ಐ ರಿಯಲೈಸ್ ದಟ್ ವಾಟ್ ಎವರ್ ಡಿಸಿಷನ್ ದೇ ಟುಕ್ ದಟ್ ಡೇ ವಾಸ್ ನಾಟ್ ಬೆನಿಫಿಷಿಯಲ್ ಜಸ್ಟ್ ಫಾರ್ ಹಿಮ್, ಇಟ್ಸ್ ಬೆನಿಫಿಷಿಯಲ್ ಫಾರ್ ಆಲ್ ಆಫ್ ಅಸ್ ಆ್ಯಂಡ್ ಪ್ರಾಬ್ಲಿ ದ ಇಂಡಸ್ಟ್ರಿ ಆಲ್ಸೋ. ರಾಖಿ ಬಾಯಿ ಅನ್ನುವಂಥ ಒಂದು ಪಾತ್ರ ನಿಮ್ಮ ಕಲ್ಪನೆಯಲ್ಲಿ ಯಶೇ ಬೇಕು ಅನ್ನೋಂಥ ಆಲೋಚನೆ ಬಂದಿದೆ ಹೇಗೆ? ಅಂದರೆ ಸ್ಕ್ರಿಪ್ಟಿಂಗ್ ಮಾಡುವಾಗನ ಅಥವಾ ನೀವು ಈ ಸಿನಿಮಾ ಮಾಡಬೇಕು ಅಂತ ಆಲೋಚನೆ ಬಂದಾಗ ಹೇಗೆ ಯಶ್ ಅವರೇ ಬೇಕು ಈ ಪಾತ್ರಕ್ಕೆ, ಯಶೇ ನಿಮ್ಮ 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 ರಾಖಿ ಬಾಯಿ? ಸೊ ಆಲೋಚನೆಗಳು ಹೇಗೆ? ಗೂಗ್ಲಿಂದ ಬಂತು. ಓಕೆ, ಆಕ್ಚುಲಿ ತಾವು ಹೇಳಿದ್ರಿ ಟು ಆಪೋಸಿಟ್ ಸೈಡ್ಸ್ ಆಫ್ ದ ಪೋಲ್. ಒಂದು ಗೂಗ್ಲಿ ಅಂತ ಒಂದು ಸಿನಿಮಾ, ಒಂದು KGF ಅಂತ ಒಂದು ಸಿನಿಮಾ. ಬಟ್ ಗೂಗ್ಲಿನಲ್ಲಿ ನಿಮಗೆ ಆ ಲವ್ ಸ್ಟೋರಿನಲ್ಲೇ ತುಂಬ ಮಾಸ್ ಇದೆ. ಆ್ಯಂಡ್ ಹಿ ಬ್ರಾಟ್ ಇಟ್ ಇನ್. ಐ ಕುಡ್ ಸಿ ಇಟ್. ಐ ಕುಡ್ ಸಿ ದಟ್ ವೆರಿ ಯಂಗ್ ಬಾಯ್ could become much bigger. Not much bigger, can make my role much bigger. Much bigger ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ. He could make this character look stand out. Okay. So that is something that it is a spark. ಅದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅದು ನೋಡಿದ ತಕ್ಷಣ ಯಾವಾಗ ನಾನು ವಿಜಯ್ ಸರ್ಗೆ ಫಸ್ಟ್ ಕಥೆ ಹೇಳಿದ್ನಲ್ಲ, ಇದನ್ನು ಯಾರು ಅನ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಫಸ್ಟ್ ವರ್ಡ್ ದಟ್ ಕೇಮ್ ಔಟ್ ವಾಸ್ ಯಶ್. ಕರೆಸ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ವಿ ವರ್ ಸಿಟ್ಟಿಂಗ್ ಇನ್ ದ ಸೇಮ್ ಆಫೀಸ್ ಆ್ಯಂಡ್ ವಿ ವರ್ ಡಿಸ್ಕಸಿಂಗ್ ಆ್ಯಂಡ್ ಕಥೆ ಏನಾದರೂ ಇರಲಿ ವಿಲ್ ಗೋ ಹೆಡ್ ವಿತ್ ಇಟ್ ಅಂದರು. ಜಸ್ಟ್ ಒಂದು ಚಿಕ್ಕ ಸೀನ್ ಹೇಳಿದ್ದೆ ಅಷ್ಟೇ. ಐ ಸೆಡ್ ಲೆಟ್ಸ್ ಗೋ ಹೆಡ್ ವಿತ್ ಇಟ್. ಸೊ ದ ರೆಸ್ಟ್ ಇಸ್ ಹಿಸ್ಟ್ರಿ. ಪ್ರಶಾಂತ್ ನೀಲ್ ಅನ್ನೋ ಹೆಸರು ಐ ಥಿಂಕ್ KGF ಎಷ್ಟು ದೊಡ್ಡ ಹೆಸರು ಮಾಡಿದೆಯೋ, ಅಥವಾ ಯಶ್ ಅನ್ನೋಂಥ ಒಂದು ಆ್ಯಕ್ಟರ್ಗೆ ಎಷ್ಟು ದೊಡ್ಡ ಬ್ರೇಕ್ ಸಿಕ್ಕಿದೆಯೋ, ಪ್ರಶಾಂತ್ ನೀಲ್ ಅನ್ನೋ ಹೆಸರು ಕೂಡ ಇವತ್ತು ವಿಶ್ವ ಮಟ್ಟದಲ್ಲಿ, ಅಂದರೆ ಖುಷಿ ಇದೆ, ಒಂದು ಕಡೆ ಹೆಮ್ಮೆ ಅನಿಸುತ್ತೆ ನಮಗೆ, ಮತ್ತೊಂದು ಕಡೆ ಈ ಒಂದು ಮಾರ್ಕೆಟನ್ನು ಅಥವಾ ಈ ಒಂದು ಸಿನಿಮಾನ ಆ ರೇಂಜಿಗೆ ತೊಗೊಂಡು ಹೋಗಿದ್ದೀರಿ ಇವತ್ತು. ಒಬ್ಬ ಡೈರೆಕ್ಟ್ರಿಗೆ ಯಾವ ಥರ ಫೀಲ್ ಆಗುತ್ತೆ ಪ್ರಶಾಂತ್ ನೀಲ್ ಅವರೇ? ನಿಮ್ಗೆ ಸಿಗ್ತಿರೋಂಥ ರೆಸ್ಪಾನ್ಸ್ಗಳಾಗಲಿ ಅಥವಾ ನಿಮಗೆ ಸಿಗ್ತಿರೋಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸ್ಗಳಾಗಲಿ, ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿಯ ಸಿನಿಮಾನ, ಅಂದರೆ ಇದು ಯಾರೇ ಮಾಡಿರಲಿ ಸಿನಿಮಾ, ನಮ್ಮ ಸಿನಿಮಾ ಅನ್ನೋ ಥರದಲ್ಲಿ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ. ಸೊ ಪ್ರಶಾಂತ್ ನೀಲ್ ಯಾರು ಅಂತ ಅಷ್ಟು ಹತ್ತಿರದಿಂದ ಯಾರಿಗೂ ಗೊತ್ತಿಲ್ಲ, ನಿಮ್ಮನ್ನ ತುಂಬ ಸಿನಿಮಾಗಳನ್ನು ನೋಡಿಲ್ಲ ಜೀವನದಲ್ಲಿ, ಬಟ್ ಸ್ಟಿಲ್ ಆ ಥರದೊಂದು ಹಾವ್ ಕ್ರಿಯೇಟ್ ಆಗಿದೆ ಹೇಗೆ ಅಂತ? ಸಿನಿಮಾ ಅನ್ನೋದೊಂದು ಇಟ್ಸ್ ಜಸ್ಟ್ ಅನದರ್ ಫಾರ್ಮ್ ಆಫ್ ಲಿವಿಂಗ್. ಓಕೆ, ಇಟ್ಸ್ ಫಾರ್ಮ್ ಆಫ್ ಅರ್ನಿಂಗ್. ಬಟ್ ಫಾರ್ ಸಿನಿಮಾ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್, all the other kind of employment that you get, you have to make a name, to make money, to enhance yourself, your reputation. ಅಂದರೆ ಇವಾಗ ಪ್ರಶಾಂತ್ ನೀಲ್ ಅಂದರೆ ಯಾರು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ, KGF ಡೈರೆಕ್ಟರ್ ಅಂದರೆ ಯಾರು ಅಂತ ಕಂಡುಹಿಡಿತಾರೆ.
ಸೊ ತುಂಬ ಜನ ಇವಾಗ ಎಲ್ಲರೂ ಸೆಲ್ಫಿ ತೊಗೋಬೇಕು ಮಾಡಬೇಕು ಅಂದರೆ ಪಕ್ಕದಲ್ಲಿ ಯಾರು ಇವ್ನು ಯಾರು ಅಂತ ಕೇಳ್ತಾರೆ. ಪ್ರಶಾಂತ್ ಅಂತ ಹೇಳ್ತಾರೆ, ಅವರು ಯಾರು ಅಂತ ಗೊತ್ತಾಗಲ್ಲ. KGF ಡೈರೆಕ್ಟರ್ ಅಂದಿದ ತಕ್ಷಣ ಕಂಡುಹಿಡಿತು. ಓಕೆ ಓಕೆ, ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ತುಂಬ ಸರಿ, ಓಕೆ, ತುಂಬ ಸರಿಯಾಗಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ದೇ ಕಾಲ್ ಮಿ KGF ಡೈರೆಕ್ಟರ್. ನನ್ನ ಹೆಸರು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಕಾಸ್ ಯುವರ್ ವರ್ಕ್ ಹ್ಯಾಸ್ ಟು ಬಿ ಬಿಗರ್ ದೆನ್ ಯು. ದಟ್ ಈಸ್ ವೆನ್ ಪೀಪಲ್ ವಿಲ್ ರೆಕಗ್ನೈಸ್ ಯು. ಇವಾಗ ನೆಕ್ಸ್ಟ್ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಒಂದು ಪ್ರಭಾಸ್ ಸರ್ಗೆ ಒಂದು ಸಲಾರ್ ಅಂತ ಒಂದು ಮಾಡ್ತಾ ಇದ್ದೀನಿ, ಅದರಲ್ಲಿ KGF ಡೈರೆಕ್ಟರ್ ಅಂತ ಹಾಕ್ಕೊಳ್ತೀನಿ ನಾನು. ಯಾಕೆಂದರೆ ದಟ್ ಈಸ್ ವೇರ್ ಯು ಬಿಲ್ಡ್ ಯುವರ್ ಆಡಿಯನ್ಸ್ ಬೇಸ್. ಪೀಪಲ್ ವಿಲ್ ಟ್ರಸ್ಟ್ ಯು ಬಿಕಾಸ್ ಆಫ್ ದಟ್, ಆ್ಯಂಡ್ ದಟ್ ಈಸ್ ವೇರ್ ಯುವರ್ ಮನಿ ಕಮ್ಸ್ ಫ್ರಮ್. ಐ ಥಿಂಕ್ ಎಲ್ಲೊಂದು ಕಡೆ ಹೇಳ್ಕೊಂಡಿದ್ದೀರಿ ಕೂಡ ತಾವು ಅನ್ಸುತ್ತೆ, ಹಣಕ್ಕೋಸ್ಕರನೇ ಇಂಡಸ್ಟ್ರಿಗೆ ಬಂದೆ ಅಥವಾ ಕೆಲಸ ಮಾಡೋದಕ್ಕೆ ಬಂದೆ ಅಥವಾ ಡೈರೆಕ್ಟರ್ ಆದೆ ಅಂತ ಐ ಥಿಂಕ್ ಎಲ್ಲೊಂದು ಕಡೆ ಹೇಳ್ಕೊಂಡಿದ್ದೀರಿ ಅನ್ಸುತ್ತೆ ತಾವು. ಅಂದರೆ ತಾವು ಕೂಡ ದಿಸ್ ನೋ ಡೌಟ್ ಮನಿ ಇಂಪಾರ್ಟೆಂಟ್ ಲೈಫ್. 100%. ಓಕೆ, ಅದನ್ನು ಎಲ್ಲರಿಗೂ ಇಂಪಾರ್ಟೆಂಟ್ ಅಲ್ವಾ ಸರ್? ಕರೆಕ್ಟ್, ವೆರಿ ಟ್ರೂ. ನನ್ನನ್ನು ಇವಾಗ ಕ್ಯಾಮ್ರಾ ಮುಂದೆ ಕೂರಿಸಿ ಹೈಲೈಟ್ ಮಾಡಿ ನಿನಗೆ ದುಡ್ಡು ಅನ್ನೋದು ಹೇಳಿದ್ರೆ ನಾನು ಸೆಲ್ಫಿಶ್ ಥರನೇ ಕಾಣಿಸ್ತೀನಿ. ಬಟ್ ಎವ್ರಿಬಡಿ ಡಸ್ ದಟ್. ಲಾಟ್ ಆಫ್ ಕ್ವೆಶನ್ಸ್ ಅಬೌಟ್ ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿ ನನಗೆ ಒಂದು ಹೆಸರು ಕೊಟ್ಟಿದೆ, ನಾನು ಇದನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಐ ಹ್ಯಾವ್ ಆಲ್ವೇಸ್ ಎಕ್ಸೆಪ್ಟೆಡ್ ಇಟ್. ನನ್ನಿಂದ ಕನ್ನಡ ಇಂಡಸ್ಟ್ರಿ ಅಲ್ಲ, ಕನ್ನಡ ಇಂಡಸ್ಟ್ರಿಯಿಂದ ನಾನು. ವಾವ್. ಬಟ್ ಐ ಕಾಂಟ್, ಐ ಹ್ಯಾವ್ ಟು ಥಿಂಕ್ ಅಬೌಟ್ ಮೈ ಸೆಲ್ಫ್. ನಾನು ಏನಕ್ಕೆ ಇಂಡಸ್ಟ್ರಿಗೆ ಬಂದೆ ಅಂತ ಫಸ್ಟು ನಾನು ತಲೆಯಲ್ಲಿ ಇಟ್ಕೋಬೇಕು. ಐ ಆಮ್ ಓನ್ಲಿ 3 ಸಿನಿಮಾಸ್ ಓಲ್ಡ್. ಐ ಆಮ್ ನಾಟ್ ಅ ಗೇಮ್ ಚೇಂಜರ್. ಎವ್ರಿಬಡಿ ಈಸ್ ಥಿಂಕಿಂಗ್ ಅಬೌಟ್ ಓನ್ಲಿ KGF. ಐ ಆಮ್ ಅಸೋಸಿಯೇಟೆಡ್ ವಿತ್ KGF. ಯಾರಾದರೂ ಒಂದು ಹೆಸರು ಮಾಡಬೇಕು, ಇವತ್ತು ಒಂದು ರಾಜಮೌಳಿ ಅವರಾಗಲಿ, ಶಂಕರ್ ಅವರಾಗಲಿ, ಮಣಿರತ್ನಂ ಅವರಾಗಲಿ 10 ಸಿನಿಮಾ 20 ಸಿನಿಮಾ ಬ್ಲಾಕ್ ಬಸ್ಟರ್ ಕೊಟ್ಟಿರೋರು. ನನಗೆ ಅವ್ರಿಗೆ ಯಾವತ್ತೂ ಹೋಲಿಕೆ ಮಾಡಬಾರ್ದು. ಇಟ್ ಇಸ್ ಜಸ್ಟ್ ಇನ್ನು KGF ವೇವ್ ನಡೀತಾ ಇದೆ. ಇನ್ನು ಈಗ KGF ವೇವ್ ನಡೀತಾ ಇದೆ. ಆ್ಯಂಡ್ ವೆನ್ ಮನಿ ಈಸ್ ನೆಗ್ಲೆಕ್ಟೆಡ್, ಪೀಪಲ್ ಆಲ್ಸೋ ನೆಗ್ಲೆಕ್ಟ್ ಯು. ವಿ ವೋಂಟ್ ರಿಯಲೈಸ್ ದಟ್ ಟುಡೇ. ಇವತ್ತೇನು ಒಂದು ಹೆಸರಿಗೋಸ್ಕರ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಲ್ವ, ಐ ವಾಂಟ್ ಟು ಸಿ ದಟ್ ಮನಿ. ಐ ವಾಂಟ್ ದಟ್ ಮನಿ ಬಿಕಾಸ್ ಐ ಹ್ಯಾವ್ ಅ ಫ್ಯಾಮಿಲಿ. ಅವ್ರದ್ದೊಂದು ಆಸೆಗಳಿರುತ್ತೆ. ನಾನು ಆಲ್ಮೋಸ್ಟ್ 6 to 7 years ಐ ಹ್ಯಾವ್ ನಾಟ್ ಸ್ಪೆಂಡ್ ಟೈಮ್ ವಿತ್ ಮೈ ಕಿಡ್ಸ್. ನೋ ಅರ್ನಿಂಗ್ಸ್ ಆಲ್ಸೋ. ಅರ್ನಿಂಗ್ಸ್ ಇಲ್ಲ ಅನ್ಸುತ್ತೆ. ಅರ್ನಿಂಗ್ಸ್ ಇದೆ, ವಿಜಿ ಸರ್ ಇದಾರಲ್ವಾ, ವಿಜಿ ಸರ್ ಇದ್ದಾರೆ, ಕೊಡ್ತಾರೆ, ಅದು ನಡೆಯುತ್ತೆ. ಬಟ್ ಐ ಹ್ಯಾವ್ ನಾಟ್ ಸ್ಪೆಂಡ್ ಟೈಮ್ ವಿತ್ ಮೈ ಕಿಡ್ಸ್, ಸೊ ಐ ಹ್ಯಾವ್ ಟು ಗೆಟ್ ಪೇಡ್ ಫಾರ್ ಮೈ ಸ್ಯಾಕ್ರಿಫೈಸ್. ಆ್ಯಂಡ್ ಆಫ್ ಕೋರ್ಸ್ ವೆನ್ ಐ ಸೇ ಐ ವಾಂಟ್ ಟು ಗೆಟ್ ಪೇಡ್, ಮೈ ವರ್ಕ್ ಹ್ಯಾಸ್ ಟು ಸ್ಪೀಕ್. ನಾವು ಎಷ್ಟೇ ಕಷ್ಟಪಟ್ಟಿದ್ರು, ಎಷ್ಟೇ ರಕ್ತ ಸುರಿಸಿದ್ರು, ಎಷ್ಟೇ ಬೆವರು ಸುರಿಸಿದ್ರು, ಅದು ನೋಬಡಿ ಕೇರ್ಸ್ ಅಬೌಟ್ ದಟ್. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ, ಅದಕ್ಕೇನು ಬೇಕೋ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಟುಡೇ ಇಟ್ಸ್ ಗೋಯಿಂಗ್ ವೆಲ್ ಫಾರ್ ಮೀ. ಐ ಹ್ಯಾವ್ ಅ ಲಾಟ್ ಆಫ್ ಆಫರ್ಸ್ ಫ್ರಮ್ ಲಾಟ್ ಆಫ್ ಪ್ಲೇಸಸ್. ಸಾಕಷ್ಟು ಜನ ನಿಮ್ಮನ್ನು ಕಂಪೇರ್ ಮಾಡ್ತಾರೆ. ಒಂದಷ್ಟು ಹೆಸರುಗಳು ಹೇಳಿದ್ರಿ ತಾವು, ಬೇರೆ ಬೇರೆ ನಿರ್ದೇಶಕರು ಕಂಪೇರ್ ಮಾಡ್ತಾರೆ. ಅವರೆಲ್ಲ ಸೂಪರ್ ಡೂಪರ್ ಸಿನಿಮಾಗಳನ್ನ ಕೊಟ್ಟಂಥವ್ರು. ಇಲ್ಲೊಂದು ಕಡೆ ನಿಮ್ಗೆ ಸಿಗ್ತಿರೋಂಥ ಕಾಂಪ್ಲಿಮೆಂಟ್ಸ್ ಆಗಲಿ ಅಥವಾ ಕಂಪ್ಯಾರಿಸನ್ ಆಗಲಿ ಹೆವಿ ಅನಿಸ್ತಾ ಇದೆ. ಅಂದರೆ ಲೈಕ್ ನಾನು ಇನ್ನೂ ಮಾಡೋದು ತುಂಬ ಇದೆ, ಈಗಲೇ ನನಗೆ ಇದು ಹೆವಿ ಅನಿಸ್ತಾ ಇದೆ ಅಥವಾ ಜವಾಬ್ದಾರಿ ಜಾಸ್ತಿ ಅಂತ ಅನಿಸ್ತಾ ಇದೆ. ಹಂಗೇನು ಅನಿಸ್ತಾ ಇಲ್ಲ. ಬಿಕಾಸ್ ವೆನ್ ಐ ಗೋ ಟು ಡೂ ಅ ಮೂವಿ ವಿತ್ ಒಂದು ಇನ್ನೊಂದು ಕಥೆನ ಬರ್ಕೊಂಡು ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ದಟ್ ಪ್ರೆಷರ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಓನ್ಲಿ ದಟ್ ಸ್ಟೋರಿ. ಇಟ್ ವಿಲ್ ನಾಟ್ ಬಿ ಪ್ರೆಷರ್ ಫಾರ್ ಮೈ ಕೆರಿಯರ್. ಎವ್ರಿಬಡಿ ವಾಂಟ್ಸ್ ಟು ಡೂ ವೆಲ್. ಒಂದು ಫ್ಲಾಪ್ ಕೊಟ್ಟಿರೋನು ಒಳ್ಳೇದು ಮಾಡಬೇಕು ಅಂತಾನೆ, ಒಂದು ಹಿಟ್ ಕೊಟ್ಟಿರೋನು ನೆಕ್ಸ್ಟ್ ಒಳ್ಳೇದು ಮಾಡಬೇಕು ಅಂತಾನೆ. ಸೊ ಆ ಪ್ರೆಷರ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ಇಟ್ ನಾಟ್ ಬಿ ಪ್ರೆಷರ್ ಬಿಕಾಸ್ KGF ಮಾಡಿದ್ದೀನಿ, KGF ಅಷ್ಟೇ ದೊಡ್ಡದಾಗಿ ಇನ್ನೊಂದು ಕೊಡ್ತೀನಾ, ಅದು ಯಾವತ್ತೂ ನನ್ನ ತಲೆಯಲ್ಲಿಲ್ಲ. ಆ್ಯಂಡ್ ಯು ಶುಡ್ ನಾಟ್ ಹ್ಯಾವ್ ಇಟ್ ಆಲ್ಸೋ. ಯು ಕೆನಾಟ್ ರೀಕ್ರಿಯೇಟ್ ಅ KGF ಅಗೇನ್. ಯು ಶುಡ್ ರೀಕ್ರಿಯೇಟ್ ಅ ನ್ಯೂ ಸ್ಟೋರಿ ಆಲ್ ಟುಗೆದರ್. ಯು ಶುಡ್ ರೀಕ್ರಿಯೇಟ್ ಅ ನ್ಯೂ ಕ್ಯಾರೆಕ್ಟರ್ ಆಲ್ ಟುಗೆದರ್ ದಟ್ ಎವ್ರಿಬಡಿ ಲೈಕ್ಸ್. ಐ ಥಿಂಕ್ ನಿಮ್ಮ ಕೆಲಸ ಏನು ಅನ್ನೋದು ಐ ಥಿಂಕ್ ಎಲ್ರಿಗೂ ಗೊತ್ತಾಗಿದೆ. KGF ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ರಿಗೂ. ಸೊ ದರ್ ಇಸ್ ನೋ ಡೌಟ್. ಬಟ್ ನನಗೆ ಕ್ಯೂರಿಯಾಸಿಟಿ ಸ್ಟಿಲ್ ಪ್ರಶಾಂತ್ ನೀಲ್ ಅನ್ನೋದು ವ್ಯಕ್ತಿ ಬಗ್ಗೆನೇ ಒಂದು ಹಾಡು ನೆನಪಾಗುತ್ತೆ. ಎಲ್ಲಿದ್ದೆ ಇಲ್ಲಿ ತನಕ, ಈ ಥರ ಒಂದಷ್ಟು ಜನ ಮ್ಯೂಸಿಕ್ ನಿಮ್ಗೆ ಸೆಟ್ ಮಾಡಿದರು. ಅಂದರೆ ಪ್ರಶಾಂತ್ ನೀಲ್ ಅನ್ನೋಂಥ ವ್ಯಕ್ತಿ ಎಲ್ಲಿದ್ದರು ಇಷ್ಟು ವರ್ಷಗಳ ಕಾಲ? ಯಾಕಂದರೆ ತಾವು ಯಾವುದೋ ಒಂದು ಅಸಿಸ್ಟೆಂಟಾಗಿ ಕೆಲಸ ಮಾಡೋದಾಗಲಿ, ಇನ್ಯಾರು ಜೊತೆಲೋ ಕೆಲಸ ಮಾಡೋದಾಗಲಿ ಖಂಡಿತ ಇಲ್ಲ. ಮೇ ಬಿ ಮಣಿರತ್ನಂ ಕೂಡ ಹಾಗೆ ಇದ್ರು ಅನಿಸುತ್ತೆ. ಐ ಥಿಂಕ್ ಅವ್ರ ಮೊದಲ ಸಿನಿಮಾ ಪಲ್ಲವಿ ಅನುಪಲ್ಲವಿ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಎಲ್ಲೂ ವರ್ಕ್ ಮಾಡಿರಲಿಲ್ಲ ಅನಿಸುತ್ತೆ. ಸೊ ಹೇಗೆ ಈ ಥರದೊಂದು ಶಕ್ತಿ, ಈ ಥರದೊಂದು ಕಲ್ಪನೆನೋ ಅಥವಾ ಈ ಥರದೊಂದು ಸಿನಿಮಾ ತೆರೆ ಮೇಲೆ ವಾಹ್ ಹೇಗೆ ಅಂತ ಪ್ರಶಾಂತ್ ನೀಲ್ ನನಗೆ ಸ್ಟಿಲ್ ನನಗೆ ಏನೋ ಹೇಗೆ ಅನ್ನೋದೇ ನನಗೆ ಇನ್ನೂ ಸ್ಟಿಲ್ ಒಂದು ಕ್ವಶನ್ ಮಾರ್ಕ್. ಅದು ಸಿನಿಮಾ ನೋಡಿ ಸಿನಿಮಾ ಕಲ್ತಿರೋದು ಸರ್. ಸಿನಿಮಾ ನೋಡಿ ಸಿನಿಮಾ ಕಲ್ತಿರೋದು. ಐ ಥಿಂಕ್ it is not a good way of it is not a good story to tell first. Everybody has to work. Everybody has to work under at least 3 directors.
You can never learn cinema from anybody. ಓಕೆ You can never learn what to do in cinema. But you can learn what not to do in cinema. ಓಕೆ ಆ ಪ್ರಾಕ್ಟಿಕ್ಯಾಲಿಟಿ ಇದೆಯಲ್ಲ ಅದು ನಂಗೆ ಗೊತ್ತಿರಲಿಲ್ಲ. ದಟ್ ಇಸ್ ವೈ ಐ ಸ್ಟ್ರಗಲ್ಡ್ ವಿತ್ ಉಗ್ರಂ. ಉಗ್ರಮಲ್ಲಿ ನಾನು ತುಂಬ ಜನನ ನಾನು ಬ್ಲೇಮ್ ಮಾಡ್ತೀನಿ. ಐ ಡಿ ನಾಟ್ ಅಸೋಸಿಯೇಟ್ ವಿತ್ ದ ರೈಟ್ ಪೀಪಲ್, ಐ ಡಿ ನಾಟ್ ಹ್ಯಾವ್ ದ ರೈಟ್ ಬ್ಯಾಕಿಂಗ್, ಇದೆಲ್ಲ ನಾನು ತುಂಬ ಸರಿ ಹೇಳ್ಕೊಂಡಿದ್ದೀನಿ. ಬಟ್ ದ ಬಿಗ್ಗೆಸ್ಟ್ ವಿಲನ್ ವಾಸ್ ಮೀ, ಬಿಕಾಸ್ ಐ ಡಿ ನಾಟ್ ಹ್ಯಾವ್ ಅ ಪ್ರಾಕ್ಟಿಕಲ್ ನಾಲೆಜ್ ಆಫ್ ಸಿನಿಮಾ. ನಾನು ಅದನ್ನು ಕಲಿಬೇಕಾಗಿತ್ತು. ಎವ್ರಿಬಡಿ ಹ್ಯಾಸ್ ಟು ಡೂ ದಟ್. ದಟ್ ವಿಲ್ ಸೆಂಡ್ ಅ ರಾಂಗ್ ಮೆಸೇಜ್ ಇಫ್ ಯು ಸೇ ದಟ್ KGF ಡೈರೆಕ್ಟ್ರು ಎಲ್ಲೂ ಕೆಲಸ ಮಾಡಿರಲಿಲ್ಲ, ಹಿಂಗೆ ಮಾಡ್ತಿದ್ದಾನೆ. ನೋ, ಐ ಜಸ್ಟ್ ವಾಂಟ್ ಟು ಕ್ಲಿಯರ್ ದಟ್ ಬಿಕಾಸ್ ಇಟ್ ಸೆಂಡ್ಸ್ ಅ ರಾಂಗ್ ಮೆಸೇಜ್. ಕರೆಕ್ಟ್. ಎವ್ರಿಬಡಿ ಹ್ಯಾಸ್ ಟು ಬಿ. ಉಗ್ರಮಲ್ಲಿ ನೀವು ಪ್ರಿಪೇರ್ ಆಗಿರ್ಲಿಲ್ಲ, ಹಾಗಾಗಿ ಸಮಸ್ಯೆ ಆಯ್ತು. ಖಂಡಿತ. ಬೇರೆಯವ್ರ ಮೇಲೆ ಬ್ಲೇಮ್ ಅಲ್ಲ, ಬೇರೆಯವ್ರ ತಪ್ಪಿಂದಲ್ಲ. ನಿಮ್ಗೆ ಆ ಸಂದರ್ಭಕ್ಕೆ ಏನ್ ಅನ್ಸ್ತಾ ಇತ್ತು ಅಂದ್ರೆ ನಾನು ಮೇ ಬಿ ರೈಟ್ ಟೀಮ್ ಜೊತೆ ಇಲ್ವೇನೋ ಅಂತ ನಿಮ್ಗೆ ಅನ್ಸ್ತಾ ಇತ್ತು. ದಟ್ ವಾಸ್ ಆಲ್ಸೋ ದಟ್ ಕೇಸ್. ಓಕೆ. It is not about the right team or wrong team. A director is the captain of the ship. He has to handle everybody. ನಾವು ಇವಾಗ ಇವಂದು ವ್ಯಕ್ತಿತ್ವ ಚೆನ್ನಾಗಿಲ್ಲ ಅಂತ ನಾವು ಆಯ್ಕೆ ಮಾಡ್ಕೊಳ್ಳಲ್ಲ ಸಿನಿಮಾಗೆ. ಬಟ್ ಯಾವಾಗ ನಾನು ನನ್ನ ವೀಕ್ನೆಸ್ ತೋರಿಸ್ಕೋತೀನಿ, ಅವರ ವ್ಯಕ್ತಿತ್ವಗಳೆಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ಐ ಹ್ಯಾವ್ ಟು ಕಂಟ್ರೋಲ್ ಎವ್ರಿಬಡಿ ಆನ್ ದ ಸೆಟ್ಸ್. ಎವ್ರಿಬಡಿ ಹ್ಯಾಸ್ ಟು ಬಿ ಇನ್ ಸಿಂಕ್ರನೈಸ್ಡ್. ಆ ಪ್ರೊಸೆಸ್ ಇದೆಯಲ್ಲ, ದಟ್ ಹ್ಯಾಸ್ ಟು ಬಿ. Only one person is accountable on the set, and that is the director. Ella jawabdari avande. So I did not do my job there. And I did not do that because I had not worked under anybody. So finally, when ನೀವು ನನ್ನ ಜರ್ನಿ ಬಗ್ಗೆ ಕೇಳಿದ್ರೆ, I knew that my parents will not agree. Very orthodox family. So ನಾನೇ ಪ್ರೊಡ್ಯೂಸ್ ಮಾಡಿಕೊಂಡೆ. I produced my own movie. ಸಾಕಷ್ಟು ದುಡ್ಡು ಕಳ್ಕೊಂಡೆ ನಾನು ಉಗ್ರಮಲ್ಲಿ. Yeah, nobody knows that, but everybody. ಸೂಪರ್ ಡೂಪರ್ ಹಿಟ್ ಸಿನಿಮಾ, 100% ಬಾಕ್ಸ್ ಆಫೀಸ್ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಯ್ತು ಸರ್. ಮೊಬೈಲಲ್ಲಿ ನೋಡೋದಕ್ಕೆ ನನಗೆ ಕಾಸು ಬರಲ್ವಲ್ಲ. ಪೈರಸಿ ಆಯಿತು ಸಿನಿಮಾ. ಸ್ಯಾಟಲೈಟ್ನವರು ತಗೊಳ್ಳಿಲ್ಲ. ಐ ಗಾಟ್ ಪೇಡ್ ವೆರಿ ಲಿಟಲ್ ಫಾರ್ ದಟ್. ಐ ಡೋಂಟ್ ಹ್ಯಾವ್ ಎನಿ ರಿಮೋರ್ಸ್ ಓವರ್ ದಟ್. ಇಟ್ಸ್ ಆಲ್ ಅ ಲರ್ನಿಂಗ್ ಕರ್ವ್ ಫಾರ್ ಮಿ. ಅದೆಲ್ಲ ಆಗಿದ್ದಕ್ಕೆ ಬಹುಶಃ ಇವತ್ತು ಇಂಥ ಒಂದು ಪ್ಲೇಸಲ್ಲಿ ಬಂದು ತಾವು ಇದ್ದೀರಿ ಅಂತ ಅನ್ಸುತ್ತೆ. ಐ ಮೇಡ್ ದ ರೈಟ್ ಚಾಯ್ಸಸ್ ಆಫ್ಟರ್ ದಟ್. ಐ ಚೋಸ್ ದ ರೈಟ್ ಪೀಪಲ್. ಒಂದು ವಿಜಿ ಸರ್ ಅಂತ ಒಂದು ಬಂದರು, ಒಂದು ಹೊಂಬಾಳೆ ಅಂತ ಒಂದು ಸಂಸ್ಥೆ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ. ಆ್ಯಂಡ್ ವೆನ್ ಯು ಹ್ಯಾವ್ ಅ ಗುಡ್ ಪ್ರೊಡ್ಯೂಸರ್, ಯು ಕ್ಯಾನ್ ಎನ್ಹ್ಯಾನ್ಸ್ ಯುವರ್ ಸೆಲ್ಫ್ ಟು ವಾಟ್ ಎವರ್ ಯುವರ್ ಸ್ಟೋರೀಸ್ ಆ್ಯಂಡ್ ಬಿಯಾಂಡ್. ಯು ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಷ್ಟರಲ್ಲೇ ಮಾಡಬೇಕು, ಇದೇ ನಮ್ಮ ಮಾರ್ಕೆಟ್ಟು, ಅದನ್ನ ಯೋಚನೆ ಮಾಡೋಂಗೆ ಇಲ್ವಲ್ಲ. ಆ್ಯಂಡ್ ಹ್ಯಾಡ್ ದ ಬೆಸ್ಟ್ ಆ್ಯಕ್ಟರ್ ಹೂ ಕೇಮ್ ಇನ್ ಟು ದ, ಬಿಕಾಸ್ ಹಿ ಹ್ಯಾಡ್ ಸೋ ಮಚ್ ಆಫ್ ಆಂಬಿಷನ್. ಅದನ್ನೆಲ್ಲ ತಗೊಂಬಂದು ನಮ್ಮ ಮೇಲೆ ಹಿಂಗೆ ಹಾಕ್ಬಿಟ್ರು. ಮಲ್ಗಂಗಿಲ್ಲ, ನಾವು ಊಟ ಮಾಡೋಂಗಿಲ್ಲ, ಆ ಥರ ಕೆಲಸ ಮಾಡೋಣ ಇವ್ರಿಗೆ ಅಂತ ಒಂದು ಕಿಚ್ಚು ಬಂದ್ಬಿಡ್ತು ನಮಗೆ. ಸೊ ಯು ಮೇಕ್ ದ ರೈಟ್ ಅಸೋಸಿಯೇಷನ್ಸ್. ಇಟ್ಸ್ ನಥಿಂಗ್ ಬಟ್ ಹ್ಯೂಮನ್ ನೇಚರ್ನ ಅರ್ಥ ಮಾಡ್ಕೋಬೇಕು. ಸಿನಿಮಾ ಇಸ್ ದ ಸೇಮ್ ಆಸ್ ಎನಿಥಿಂಗ್ ಎಲ್ಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಯು ಹ್ಯಾವ್ ಟು ಡೀಲ್ ವಿತ್ ಪೀಪಲ್. ಇಫ್ ಯು ಡೋಂಟ್ ನೋ ದ್ಯಾಟ್, then how much ever talent you have, you will not be able to achieve your product. Because there are 500 people, there's only one vision. There are no 500 visions alva. ಕರೆಕ್ಟ್. ಸೊ KGF ಬರೋಷ್ಟರಲ್ಲಿ ತಾವು ಲೀಡ್ ಮಾಡೋದಕ್ಕೆ ಎಲ್ಲ ಥರದ ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ. ಯಾಕಂದರೆ ಉಗ್ರಮಲ್ಲಿ ತಾವು ಕಲ್ತಿದ್ರಿ ಒಂದಷ್ಟು. ಖಂಡಿತ. ಬಟ್ ಸ್ಟಿಲ್ ಇವತ್ತಿಗೂ ಕೂಡ ಜನ ಉಗ್ರಮನ ಮರ್ತಿಲ್ಲ. KGF ಡೈರೆಕ್ಟರ್ ಪ್ರಶಾಂತ್ ನೀಲ್, ಓಕೆ, ಹಿಂದಿನ ಸಿನಿಮಾ ಯಾವುದು ಅಂದ ತಕ್ಷಣ ಉಗ್ರಂ ಸಾಕತ್. ಆಗಿನ ಸಂದರ್ಭಕ್ಕೆ ಉಗ್ರಂ ಕೂಡ ಒಂದು ರೀತಿ ಹೊಸತನ ಏನೋ ಕನ್ನಡ ಮಾರ್ಕೆಟಿಗೆ ಜನ ಇಷ್ಟಪಟ್ಟರು. ಮೇ ಬಿ ಬಿಸ್ನೆಸ್ ಆಗದೇ ಇರಬಹುದೇನೋ, ಬಟ್ ಉಗ್ರಂ ಕೂಡ ನಿಮ್ಮ ಕೆರಿಯರ್ನ ಒನ್ ಆಫ್ ದ ಬೆಸ್ಟ್. ದಿಸ್ ನೋ ಡೌಟ್. ಯಾವತ್ತಿಗೂ ಆ ಫಸ್ಟ್ ಅನ್ನೋದು ಸ್ಪೆಷಲ್ ಆಗಿರುತ್ತೆ. ಸೊ ಹಾಗೆ ಸಾಕಷ್ಟು ಕಲ್ತ್ರಿ ಕೂಡ. ಸೊ ಉಗ್ರಂ ಆದ ನಂತರ ನಿಮ್ಗೆ ಇವೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆದಮೇಲೆ ಸಿನಿಮಾ ಸಾಹಸ ಬೇಡ ಅಥವಾ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಏನೋ ಮಾಡಬೇಕು ಆ ಥರ ಆಲೋಚನೆ ಅಂತ ಹೇಗೆ, ಅಥವಾ ಈ ಸಿನಿಮಾ ಇಂಡಸ್ಟ್ರಿನ ಹೇಗೆ ಆ ಥರ ಏನೋ ಬಂದಿದೆ, ಥಾಟ್ಸ್ ಬಂದಿತ್ತಾ? ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಅನ್ಕೊಂಡಿರಲಿಲ್ಲ. ಸಿನಿಮಾ ಓಡಲಿಲ್ಲ ಅಂದರೆ ಸಿನಿಮಾ ಐ ಗೋ ಬೈ ಓನ್ಲಿ ದ ಡಿಸ್ಟ್ರಿಬ್ಯೂಟರ್ಸ್ ವರ್ಡ್. ಲಕ್ಕಿಲಿ ಫಾರ್ ಮೀ ನನಗೆ ಯಾರು ಡಿಸ್ಟ್ರಿಬ್ಯೂಟರ್ ಬಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ. ಬಟ್ ದಿನಕರ್ ಸರ್ರು, ಮಲ್ಲು ಸರ್ರು, ದರ್ಶನ್ ಸರ್ರು ನನ್ನ ಹಿಂದೆ ನಿಂತ್ಕೊಂಡಿದ್ರು. ದೇ ಕೇಮ್ ಇನ್ ಆ್ಯಂಡ್ ದೇ ಸೆಡ್ ವಿಲ್ ಡೂ ದಿಸ್ ಮೂವಿ ಆ್ಯಂಡ್ ದೇ ಡಿಡ್ ಇಟ್ ಫಾರ್ ಮುರಳಿ. ನಾನು ಪರಿಚಯ ಇರಲಿಲ್ಲ ಆಗ. ಸೊ ಟ್ರೈಲರ್ ಒಂದು ಎಷ್ಟು ಸಾಧ್ಯನೋ ನಂದು ವಾಟ್ ಎವರ್ ಮೈ ಕೆಪಾಸಿಟಿ ವಾಸ್, ಐ ಕಟ್ ದ ಬೆಸ್ಟ್ ಟ್ರೈಲರ್. ಬಟ್ ಇನ್ ಸ್ಪೈಟ್ ಆಫ್ ಕಟಿಂಗ್ ದ ಬೆಸ್ಟ್ ಟ್ರೈಲರ್, ಐ ಡಿ ನಾಟ್ ಗೆಟ್ ಎನಿ ಡಿಸ್ಟ್ರಿಬ್ಯೂಟರ್.
ಆವಾಗ ದಿನಕರ್ ಸರ್ ಬಂದರು. ದಿನಕರ್ ಸರ್ ಮಲ್ಲು ಸರ್ ಬಂದ್ಬಿಟ್ಟು ವಿಲ್ ಬ್ಯಾಕ್ ಯು, ಗೋ ಹೆಡ್, ವಿಲ್ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದ್ರು. ಸೊ ಫಾರ್ ಮೀ ದಟ್ ಪಾಯಿಂಟ್ ಆಫ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ದ ಮೂವಿ ಟು ವರ್ಕ್. ಇನ್ ವಾಟ್ ವೇ, ಹೆಂಗೆ ಅನ್ನೋದಿರಲಿಲ್ಲ. ವೆನ್ ದ ಮೂವಿ ರಿಲೀಸ್ಡ್ ಐ ಕಾಲ್ಡ್ ಅಪ್ ಮಲ್ಲು ಸರ್. ಅಲ್ಲ, ಅವರೇ ಫೋನ್ ಮಾಡಿದ್ರು ಫಸ್ಟ್ ಶೋ ಆಗಿದ ತಕ್ಷಣ. ಹಿ ಸೆಡ್, ವಿ ಹ್ಯಾವ್ ಫೌಂಡ್ ಅ ಬ್ರಿಲಿಯಂಟ್ ಟೆಕ್ನಿಷಿಯನ್ ಫಾರ್ ಅವರ್ ಇಂಡಸ್ಟ್ರಿ. ಈ ಸಿನಿಮಾ ಎಷ್ಟು ದುಡ್ಡು ಮಾಡುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಐ ಗಾಟ್ ಅ ಲಾಟ್ ಆಫ್ ಫೇಮ್ ಬಿಕಾಸ್ ಆಫ್ ದಟ್, ಬಟ್ ಐ ಲಾಸ್ಟ್ ಅ ಲಾಟ್ ಆಫ್ ಮನಿ. ದಟ್ ಚೇಂಜ್ ಮೈ ಕ್ಯಾರೆಕ್ಟರ್ ಇಟ್ ಸೆಲ್ಫ್. ನಾನು ಬಿಫೋರ್ ಉಗ್ರಂ ಹೆಂಗಿದ್ನೋ, ಐ ವಾಸ್ ನಾಟ್ ಲೈಕ್ ದಟ್ ಬಿಫೋರ್ ಉಗ್ರಂ. ಐ ವಿಲ್ ನೆವರ್ ಬಿ ಲೈಕ್ ದಟ್ ಅಗೇನ್, ಬಿಕಾಸ್ ದಟ್ ವಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್ ಫಾರ್ ಮಿ. ಆ್ಯಂಡ್ I think I decided that I want to make the right associations from that point of time. So cinema ಇಂದ ಬಿಟ್ಟು ಹೋಗೋಣ ಮಾಡೋಣ ಅನ್ನೋದಿರಲಿಲ್ಲ. ಹಠ ಇತ್ತು, ಛಲ ಇತ್ತು. 100%. ನಾನು ಮತ್ತೆ ಮುರಳಿ ಪಟ್ಟಿರೋ ಕಷ್ಟಗಳಿದೆಯಲ್ಲ ಆ ಸಿನಿಮಾದಲ್ಲಿ, ಐ ಹ್ಯಾವ್ ಟು ಥ್ಯಾಂಕ್ ದಟ್ ಮ್ಯಾನ್ ಸೋ ಮಚ್. ಐ ಥಿಂಕ್ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಮೇಲೆ ಟೈಟ್ಲ್ ಏನೋ ಒಂದು ಚೇಂಜ್ ಆಗುತ್ತೆ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಅನ್ಸುತ್ತೆ. ತುಂಬಾ ಇತ್ತು. ಆ್ಯಂಡ್ ದ ಓನ್ಲಿ ಒನ್ ಹೂ ವಾಸ್ ಸ್ಟ್ಯಾಂಡಿಂಗ್ ಬೈ ಮೀ ಡ್ಯೂರಿಂಗ್ ದಟ್ ಹೋಲ್ ಟೈಮ್ ವಾಸ್ ಮುರಳಿ. When I told him I want to reshoot the entire second half, ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ, ಬಟ್ ದುಡ್ಡಿಲ್ಲ, ಎಷ್ಟರಲ್ಲಿ ಮಾಡೋದು ಅಂದರೆ ನಾನು ಮಾಡ್ತೀನಿ, ಹೆಂಗೋ ಒಂದು ಮಾಡ್ತೀನಿ, ಚಿಕ್ಕ ಕ್ರೂ ಇಟ್ಕೊಂಡು ಹೆಂಗೋ ಒಂದು ಮಾಡ್ತೀನಿ ಅಂದರೆ ಹಿ ವಾಸ್ ರೆಡಿ. ಹಿ ಸೆಡ್, ಓಕೆ, ಲೆಟ್ ಮಿ ಗ್ರೋ ಮೈ ಹೇರ್ ಅ ಲಿಟಲ್ ಬಿಟ್, ನಾವು ಮಾಡೋಣ ಅಂತ. ಹಿ ಗೇವ್ ಮಿ ಆಲ್ ದ ಟೈಮ್ ಇನ್ ದ ವರ್ಲ್ಡ್ ಆ್ಯಂಡ್ ಐ ಡಿಡ್ ವಾಟ್ ಎವರ್ ವಾಸ್ ಬೆಸ್ಟ್ ಫಾರ್ ಹಿಮ್ ಆಲ್ಸೋ. So I have to thank Murali for Ugram. He's probably a very big hero for me in my life itself for what. ಚಿನ್ನ ಅಂತಾನೆ ಕರೀತಾರೆ, ಅದು ಇಲ್ಲ ಅನ್ಸುತ್ತೆ ಮೇ ಬಿ ಸ್ವಲ್ಪ. He calls me director. ಓಕೆ, ಡೈರೆಕ್ಟರ್. ಅಲ್ಲ, ಯೂಶುವಲಿ ಅವರು ಚಿನ್ನ ಅಂತ ಇರ್ತಾರೆ ಯೂಶುವಲಿ ಮುರಳಿ ಅವರು. ವಾ, KGF, ಈ KGF ಅನ್ನೋಂಥ ಒಂದು ಕಲ್ಪನೆ ಅಥವಾ ಆ ಒಂದು ಸಬ್ಜೆಕ್ಟ್ನ ಪಿಕ್ ಮಾಡೋದಕ್ಕೆ ಏನು ರೀಸನ್ ಪ್ರಶಾಂತ್ ನೀಲ್ ಅವರಿಗೆ? ಅಷ್ಟು ಇನ್ಸ್ಪೈರ್ ಮಾಡಿದ್ದು ಹೇಗೆ KGF? ಆ ಹೆಸರೊಂದು ತೂಕ. ಸೊ ಆ ಒಂದು ಸಬ್ಜೆಕ್ಟ್ನ ಅಥವಾ ಅದನ್ನು ತೆರೆ ಮೇಲೆ ತರಬೇಕು ಹೇಗೆ? KGF ಅಂತ ಫಸ್ಟ್ KGF ಇಂದ ಸ್ಟಾರ್ಟ್ ಆಗಲಿಲ್ಲ ನನಗೆ. ಈ ದಿಸ್ ಆಂಬಿಷಿಯಸ್ ರಾಕಿ ಅನ್ನೋದು ಫಸ್ಟ್ ಬಂದಿತ್ತು ನನಗೆ. ಈ ಆಂಬಿಷಿಯಸ್ ರಾಕಿಗೆ ಒಂದು ದೊಡ್ಡ ಪ್ರಪಂಚ ಕಟ್ಕೊಡ್ಬೇಕು ಅಂದಾಗ ಒಂದು KGF ಬಂತು. ಸೊ ರಾಕಿಯಿಂದ KGF ಬಂತು ನನಗೆ. KGF ಇಂದ ರಾಕಿ ಯಾವತ್ತೂ ಬರಲಿಲ್ಲ. ಸೊ ಆ ಒಂದು ಅದು ನಾನು ಉಗ್ರಂ, ನಾನು ಹೇಳಿದ್ನಲ್ಲ ಇವಾಗ ಸೆಕೆಂಡ್ ಹಾಫು ಒಂದು ಕಮ್ಮಿ ಬಜೆಟಲ್ಲಿ ಶೂಟ್ ಮಾಡಬೇಕು ಅಂತ, ಆವಾಗ KGFಗೆ ಹೋಗಿದ್ವಿ. ಅಲ್ಲಿ KGFಗೆ ಹೋದಾಗ ಗೋಲ್ಡ್ ಮೈನ್, ಅದು ಮೈನ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಬಟ್ ದ ಮೆನಿ ಪೀಪಲ್ ವರ್ ಟೆಲಿಂಗ್ ಮೀ ದ ಸ್ಟೋರೀಸ್ ಆಫ್ ವಾಟ್ ಹ್ಯಾಪನ್ಡ್ ಓವರ್ ಹಿಯರ್ ಫ್ರಮ್ ವೆನ್ ದ ಬ್ರಿಟಿಷರ್ಸ್ ವರ್ ಓವರ್ ಹಿಯರ್. ಸೊ ಅದನ್ನೆಲ್ಲ ಹೇಳ್ತಿದ್ರೆ ಐ ಸ್ಟಾರ್ಟೆಡ್ ಕ್ಲಿಕಿಂಗ್ ಇನ್ ಮೈ ಮೈಂಡ್ ದಟ್ ಮೇ ಬಿ ಐ ಕ್ಯಾನ್ ಮೇಕ್ ದಿಸ್ ದ ಬ್ಯಾಕ್ ಡ್ರಾಪ್ ಫಾರ್ ಸಚ್ ಅನ್ ಆಂಬಿಷಿಯಸ್ ಕ್ಯಾರೆಕ್ಟರ್ ದಟ್ ಐ ಹ್ಯಾವ್ ರಿಟನ್. ಸೊ ದಟ್ ಈಸ್ ಹೌ ಇಟ್ ಡೆವಲಪ್ಡ್. ಸೊ KGF ಅನ್ನೋದನ್ನು ನಾವು ಎಷ್ಟು ಕಾಲ್ಪನಿಕ ಅಂತ ನಾವು ಫ್ಯಾಂಟಸಿ ಅಂತ ಒಂದು ಪ್ರಯತ್ನ ಮಾಡಬೇಕಾಗಿತ್ತು, ಎಲ್ಲ ಪ್ರಯತ್ನಗಳನ್ನೂ ಮಾಡಿಬಿಟ್ವಿ. ಆ್ಯಂಡ್ ಟು ಅಚೀವ್ ದಟ್ ಇಟ್ ವಾಸ್ ಮೈ ಟೆಕ್ನಿಕಲ್ ಟೀಮ್. ಇವಾಗ ಏನು ನೋಡ್ತಿದ್ದೀರಲ್ಲ ತೆರೆ ಮೇಲೆ, ದಟ್ ಈಸ್ ಭುವನ್ ಗೌಡ. ಅವನು ಅದಕ್ಕೆ ಸರ್ಕಸ್ ಮಾಡಿದಷ್ಟು ಇನ್ಯಾರೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಆರ್ಟ್ ಡೈರೆಕ್ಟರ್ ಶಿವ್ ಸರ್ ಫಸ್ಟ್ ಟೈಮ್ ನಮ್ಮ ಜೊತೆ ಕೆಲಸ ಮಾಡ್ತಿರೋದು. ಐ ಮೀನ್ ಐ ಹ್ಯಾಡ್ ವರ್ಕ್ ವಿತ್ ಆಲ್ ಭುವನ್ ಆ್ಯಂಡ್ ರವಿಜಿ ಜೊತೆ ಮುಂಚೆನೇ ಕೆಲಸ ಮಾಡಿದ್ದೆ, ಬಟ್ ಹೀ ಗಾಟ್ ಇನ್. ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್, ದೇ ಲಿವ್ಡ್ ಲೈಕ್ ದೋಸ್ ಪೀಪಲ್ ದಟ್ ವಿ ಶೋ ಇನ್ ನರಾಚಿ. ಆ ಥರ ಬದುಕ್ಬಿಟ್ರು ಅವರು. ಅಷ್ಟು ಅಂದರೆ ನಿಮ್ಮ ಡ್ರೀಮಿಗೆ ಇವರೆಲ್ಲ ಸಾಥ್ ಕೊಟ್ಟರು ಲೈಫಲ್ಲಿ, ವಿತೌಟ್ ಪ್ರತಿಯೊಬ್ಬರು ಕೂಡ. ವಿತೌಟ್ ಮೈ ಟೆಕ್ನಿಷಿಯನ್ಸ್ ಐ ಆಮ್ ನಥಿಂಗ್. ನೀವು ಇವತ್ತೇನು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿದ್ದೀರಲ್ಲ, ಈ ಥರ ಡೈರೆಕ್ಟ್ರು ಹಂಗೆ ಹಿಂಗೆ ಅಂತ ಎಲ್ಲ, ಎಲ್ಲದಕ್ಕೂ ಅವರೇ ಕಾರಣ. ಅವರಿಲ್ಲ ಅಂದರೆ ನನ್ನ ಬಂಡವಾಳ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೀಕ್ರೆಟ್ ಏನು ಆ್ಯಕ್ಚುಲಿ ಸರ್ ಅಂದರೆ, ಜನ ಒಂದು ರೀತಿ ಅಪ್ಕೊಂತಿದ್ದಾರೆ ಸಿನಿಮಾನ. ಐ ಥಿಂಕ್ ನಾನು ಇಡೀ ಕೆರಿಯರ್ನಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ ಮೇ ಬಿ ಒಂದು ಸಿನಿಮಾನ ಈ ರೇಂಜಿಗೆ ಪ್ರೀತಿಸಿದ್ದು ಅಥವಾ ಈ ರೇಂಜಿಗೆ ಜನ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದ ರೀತಿ ಗೊತ್ತು. ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಯಾವುದೋ ಪ್ರಯೋಗಗಳು ನಡೀತಾನೆ ಇರುತ್ತೆ. ಬಟ್ ಈ ಒಂದು ಪ್ರಯೋಗನ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದ ರೀತಿ ಇದೆಲ್ಲ ಏನು? ವಾಟ್ ಇಸ್ ದರ್ ಸೀಕ್ರೆಟ್ ಆ್ಯಕ್ಚುಲಿ? ಅಂದರೆ KGF ಅಂತ. KGF ಅಲ್ಲಿ KGF ಇಸ್ ನಾಟ್ ಜಸ್ಟ್ ಅಬೌಟ್ ದ ಸ್ಕೇಲ್, ಜಸ್ಟ್ ಅಬೌಟ್ ದ ಫೈಟ್ಸ್. ಇದೆಲ್ಲದ್ರ ಕೆಳಗೆ ಒಂದು ಹ್ಯೂಮನ್ ಎಮೋಷನ್ ಅಂತ ಒಂದಿದೆ. ಹ್ಯೂಮನ್ ಎಮೋಷನ್ ಇದೆಯಲ್ಲ, ಇವ್ರು ಯಾರು ಏಲಿಯನ್ಸ್ ಅಲ್ಲ,
ನಮ್ಮ ಪಿಕ್ಚರಲ್ಲಿರೋರು ಯಾರು ಏಲಿಯನ್ಸ್ ಅಲ್ಲ, ದೇರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಆ ಹ್ಯೂಮನ್ ಟಚ್ನ ನಾವು ಯಾವಾಗ ತೋರಿಸ್ತೀವಲ್ಲ, that whether it is a mother emotion or whether it is how enemies and friends behave with one another, ಆ ಹ್ಯೂಮನ್ ಎಮೋಷನ್ನು ಆ್ಯಕ್ಚುಲಿ ಲಾಸ್ಟ್ಗೆ ಇಡ್ತೀವಿ ಈ ಥರ ದೊಡ್ಡ ದೊಡ್ಡ ಸಿನಿಮಾದಲ್ಲಿ. ಬಟ್ ಅದನ್ನೇ ಫಸ್ಟಿಗೆ ಇಟ್ಟು ಆಮೇಲೆ ಕೆಲಸ ಮಾಡಿರೋದು. ಅದ್ರ ಸುತ್ತಲೂ ನಾವು ಈ ದೊಡ್ಡ ಕೋಟೆಗಳನ್ನೆಲ್ಲ ಕಟ್ಕೊಂಡಿದ್ದು. ಸೊ ಐ ಥಿಂಕ್ ಸಮ್ವೇರ್ ವಿ ಹ್ಯಾವ್ ಅಚೀವ್ಡ್ ದಟ್ ಈಸ್ ಸಮಥಿಂಗ್ ದಟ್ ವಿ ಆರ್ ಪ್ರೌಡ್ ಆಫ್, ದಟ್ ವಿ ಡಿಡ್ get to bring out that essence in this movie, and I think that is what people like more. ಯಾಕಂದರೆ ಎಲ್ಲರೂ ಹೇಳ್ತಾರೆ ತಾಯಿ ಸೀನ್ಸ್ ತುಂಬ ಚೆನ್ನಾಗಿತ್ತು ಸಿನಿಮಾದಲ್ಲಿ, ಚಿಕ್ಕದಾಗಿ ಬಂದ್ರೂ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ದಟ್ ಈಸ್ ಹೌ ವಿ ವಾಂಟೆಡ್ ಟು ಪ್ರೆಸೆಂಟ್ ಇಟ್ ಆಲ್ಸೋ. ವಿ ಡೋಂಟ್ ವಾಂಟ್ ಟು ಟೇಕ್ ದಿ ಐಸ್ ಆಫ್ ದ ಫ್ಯಾಕ್ಟ್ ದಟ್ ದಿಸ್ ಈಸ್ ಅ ಮದರ್ ಆ್ಯಂಡ್ ಸನ್ ಸ್ಟೋರಿ. ತುಂಬ ಕಡೆ ಹೇಳಿದ್ದೀನಿ ನಾನು ಇದನ್ನು, ಇವಾಗಲೂ ಹೇಳ್ತಿದ್ದೀನಿ. KGF ಚಾಪ್ಟರ್ 2 ನೋಡಿ ನೀವು ಹೊರಗೆ ಬರ್ತಿರಲ್ಲ, ನಿಮಗೆ ಇದು ತಾಯಿ ಮಗನ ಕತೆ ಅಲ್ಲ ಅಂತ ಅನ್ಸಿದ್ರೆ I would have failed. How much ever money the movie makes, I would have failed personally if you don't feel this. ಓಕೆ, ರಾಖಿ ಬಾಯ್ ಅಥವಾ KGF ಅನ್ನೋ ಕತೆ ಹುಟ್ಟಿದ್ದು ಹೇಗೆ ಪ್ರಶಾಂತ್ ಅವರಿಗೆ? ಅಂದರೆ ತಾವು ಎಮೋಷನಲ್ ವ್ಯಕ್ತಿನ, ಹೇಗೆ ತುಂಬ ಎಮೋಷನಲ್ ವ್ಯಕ್ತಿ? ನಾನಾ ಸರ್, ನಂಗೆ ಗೊತ್ತಿಲ್ಲ ಸರ್. I don't know. Somebody, you have to ask people around me. I don't know. ಒಬ್ಬ ನಿರ್ದೇಶಕನಿಗೆ ಈ ಕತೆಗೆ ಏನು ಇನ್ಸ್ಪಿರೇಷನ್ ಏನು ಆ್ಯಕ್ಚುಲಿ, ಲೈಕ್ ಹುಟ್ಟಿದ್ದು ಹೇಗೆ ಅಂತ ಈ ಥರದ ಆಲೋಚನೆ ಅಥವಾ ಈ ಥರ? ಮರ್ತೋಗಿದ್ದೀನಿ ಸರ್, ಮರ್ತೋಗಿದ್ದೀನಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ನೀವು ಎಡಿಟ್ ಮಾಡ್ಕೋತೀರಾ ಮತ್ತೆ? ಶೋರ್ ಇದನ್ನ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ. ಯೂಶಲಿ ಐ ರೈಟ್ ಮೈ ಸ್ಟೋರೀಸ್ ಆಫ್ಟರ್ ಎಣ್ಣೆ ಹೊಡೆದು ಏನೋ ಒಂದು ಕತೆ ಬರ್ಕೋತೀನಿ. ಓಕೆ, ಅದು ಬೆಳಗ್ಗೆ ಎದ್ದು ಅಷ್ಟೇ ಹೈ ಫೀಲ್ ಆಗ್ತಿದ್ದೀನಿ ಅಂದ್ರೆ ಅದನ್ನ ಉಳಿಸ್ಕೊತೀನಿ. ನಾವು ಸೇಮ್ ಸರ್. ಅಂದ್ರೆ ನಾಳೆ ಯಾವುದೊಂದು ಸಂದರ್ಶನ ಇದೆ ಅಂದಾಗ ಒಂದು ದಿನದ ಹಿಂದೆನೆ ಒಂಚೂರು ಲೈಟ್ ಆಗಿ ಪ್ರಿಪೇರ್ ಆಗ್ತೀವಿ. ಸೊ ಅಲ್ಲಿ ನಮ್ದು ಸೇಮ್ ಕೇಸ್, ಹಾಗಾಗಿ ನೋ ವರೀಸ್. ಸೊ ಐ ಡೋಂಟ್ ರಿಮೆಂಬರ್ ವಾಟ್ ಇನ್ಸ್ಪೈರ್ಡ್ ಮೀ ಟು ಮೇಕ್. KGF ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ತಾವು ಅಂದ್ಕೊಂಡಿದ್ದ ಎಲ್ಲ ನಿರ್ಧಾರಗಳು ಸೂಕ್ತ ಅಂತ ಅನ್ಸುತ್ತೆ ಅಲ್ಲಿಗೆ. ಯಾಕಂದರೆ ಪ್ಯಾನ್ ಇಂಡಿಯಾ ಮಾಡ್ತೀರಿ, ಜನ ಎಕ್ಸೆಪ್ಟ್ ಮಾಡ್ಕೋತಾರೆ, ಧೈರ್ಯ ಜಾಸ್ತಿ ಬಂತು ಪಾರ್ಟ್ 2 ಮಾಡಬೇಕು ಅನ್ನೋದು. ಸೊ ಸೆಕೆಂಡ್ ಒನ್ ತುಂಬ 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 ಚೇಂಜಸ್ಸಿಂದ ಬರ್ತಾ ಇದೆ. ಅಂದರೆ ಪಾತ್ರಗಳಾಗಿರ್ಬೋದು, ಅಥವಾ ಮೇಕಿಂಗ್ ಸ್ಟೈಲ್ ಇರ್ಬೋದು, ಅಥವಾ ಸ್ಕೇಲ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. KGF 2ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯಾನ್ಸ್? ದೊಡ್ಡ ಕಾನ್ಫ್ಲಿಕ್ಟ್. ಇವಾಗ ಏನು ಕಾನ್ಫ್ಲಿಕ್ಟ್ ಇತ್ತಲ್ವ, ನಾವು ಚಾಪ್ಟರ್ 1 ಅಲ್ಲಿ ತೋರಿಸಿರೋದು, ವಿ ಶೋಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಾಕಿ ಆ್ಯಂಡ್ ಗರುಡ. ಈಗ ರಾಕಿ ಬರ್ತಾನೆ, KGF-ನ ಕೈಗೆ ತಗೋತಾನೆ. ಇವಾಗ ಇನ್ನೂ ಎಷ್ಟು ಕಾನ್ಫ್ಲಿಕ್ಟ್ಗಳಿರ್ಬೋದು. ಸೊ ಆ ಕಾನ್ಫ್ಲಿಕ್ಟ್ಗಳನ್ನೆಲ್ಲ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಡಸ್ ಹಿ ಓವರ್ಕಮ್ ಇಟ್, ಡಸ್ ಹಿ ನಾಟ್ ಓವರ್ಕಮ್ ಇಟ್? ಬಟ್ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್ ದಟ್ ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಸಿ ವೆರಿ ಡಿಫರೆಂಟ್. ಒನ್ ಈಸ್ Srinidhi Shetty's role. How little it was in chapter 1, that was my mistake. That was not my mistake, that was the design of the story itself. And we had explained it to her before. You are going to see a much bigger role in chapter 2, and a very prominent role. And the one thing that will be consistent from chapter 1 is the mother's role. That is something that you will watch, and I like personally. ಓಕೆ, ಅಂದರೆ ಈ ಥರದಲ್ಲಿ ಆಗಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳು? ಅಂದರೆ ಈಗ ನೀವು ಹೇಳ್ತಾ ಇದ್ರಿ ಶ್ರೀನಿಧಿ ಶೆಟ್ಟಿಗೆ ಪಾತ್ರ ಸಣ್ಣ ಇತ್ತು, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡಿದ್ರ, ಅಥವಾ ಪಾರ್ಟ್ 2ನಲ್ಲಿ ಎಕ್ಸಾಂಪಲ್ ಅನಂತ್ ನಾಗ್ ಅವರಿದ್ದರು ಫಸ್ಟಲ್ಲಿ, ಈಗ ಪ್ರಕಾಶ್ ರಾಜ್ ಅವರು ಬಂದಿದ್ದಾರೆ. ಸೊ ಈ ಥರ ಸಣ್ಣ ಸಣ್ಣ ಆಗಿತ್ತ ಬೇಜಾರುಗಳು ಅಥವಾ ಅಸಮಾಧಾನಗಳು, ಅಥವಾ ನಾವೇನು ಹೇಳ್ತೀವಿ ಆ ಥರ ಆಗಿತ್ತಾ ಹೇಗೆ? ಶ್ರೀನಿಧಿ ಶೆಟ್ಟಿ ವಿಷಯಕ್ಕೆ ಬಂದಾಗ ಅದಾಗಿರ್ಲಿಲ್ಲ, ಯಾಕಂದ್ರೆ ವಿ ಹ್ಯಾಡ್ ಟೋಲ್ಡ್ ಹರ್ ವೆರಿ ಕ್ಲಿಯರ್ಲಿ. ಬಟ್ ನಿಮ್ ಪರ್ಸನಲ್ ಅನ್ಸಿತ್ತು ಮೇ ಬಿ ಸಣ್ಣ ಪಾತ್ರ ಅಂತ ಅನ್ಸಿದೆ? ಅಥವಾ ಅದು ನಾವು ಫಸ್ಟ್ ಮಾಡೋವಾಗ ಒಂದೇ ಪಿಕ್ಚರ್ ಆಗಿತ್ತಲ್ವಾ, ಒಂದೇ ಪಿಕ್ಚರ್ ಆದಾಗ ಫಸ್ಟ್ ಹಾಫ್ ಅಲ್ಲಿ ಕಮ್ಮಿ ಬರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಜಾಸ್ತಿ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಶಿ ನ್ಯೂ ಇಟ್ ಆಲ್ಸೋ. ಅನಂತ್ ಸರ್ ವಿಷಯಕ್ಕೆ ಬಂದಾಗ ಬೇಜಾರಾಯ್ತು, ಬಟ್ ದೇರ್ ಇಸ್ ದೇರ್ ಪರ್ಸನಲ್ ಒಪಿನಿಯನ್, ಪರ್ಸನಲ್ ಸ್ಪೇಸ್. ಐ ಕ್ಯಾನಾಟ್ go and drag somebody ಅಥವಾ ಏನೋ ಮಾಡಕ್ಕಾಗಲ್ಲ. ಕರೆಕ್ಟ್. ಸೊ ಅದ್ರಲ್ಲಿ ಬೇಜಾರ್ ಅಂತ ಏನಿಲ್ಲ. ವಿ ಕೇಮ್ ಅಪ್ ವಿತ್ ಅ ನ್ಯೂ ಪ್ಲಾಟ್. ತುಂಬಾ ಜನ ಸಾಮಾನ್ಯ ಪ್ರಶ್ನೆ ಅದು, ಯಾಕೆ ಅನಂತ್ ಸರ್ ಇಲ್ಲ, ಯಾಕೆ ಪ್ರಕಾಶ್ ರಾಜ್ ಅವರು ಇದ್ದಾರೆ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ನೆನ್ನೆ ಕೂಡ ಯಶ್ ಅವ್ರು ನಾನು ಭೇಟಿ ಮಾಡಿದಾಗ ಪ್ರಶ್ನೆ ಕೇಳಿದ್ದೆ. ಅವ್ರು ಹೇಳಿದ್ರು, ತುಂಬಾ ಚೆನ್ನಾಗಿದ್ದೀವಿ ನಾವು ಎಲ್ಲರೂ ಕೂಡ. ಸೊ ನೀವು ಏನೇನೋ ಕಲ್ಪನೆಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮಗೆ ನಮ್ಮದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಸೊ ಆ ಥರದಲ್ಲಿ ಏನು ಆ ಥರದ್ದು ಇಲ್ಲ. ಮೇ ಬಿ ಡೈರೆಕ್ಟರ್ ಕೇಳಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಅಂತ ಯಶ್ ಅವ್ರು ನೆನ್ನೆ ಹೇಳಿದ್ರು. ಇನ್ಫ್ಯಾಕ್ಟ್ ಇದು ಜನಸಾಮಾನ್ಯರ ಪ್ರಶ್ನೆ, ಅವ್ರು ಯಾಕಿಲ್ಲ, ಇವ್ರು ಯಾಕೆ ಬಂದರು? ಅನಂತ್ ಸರ್ದು ಪರ್ಸನಲ್ ಡಿಸಿಷನ್ ಅದು. ಹಿ ಆಪ್ಟೆಡ್ ನಾಟ್ ಟು ಬಿ ಇನ್ ಚಾಪ್ಟರ್ 2. ಸೊ ಬಿಯಾಂಡ್ ದಿಸ್ ಐ ಡೋಂಟ್ ನೋ ವಾಟ್ ಎಲ್ಸ್ ಐ ಕ್ಯಾನ್ ಟೆಲ್ ಯು. ಹಿ ಹ್ಯಾಸ್ ಟು ಟೆಲ್ ಯು ದ ರೀಸನ್ ವೈ ಹಿ ಡಿಡ್ಂಟ್ ವಾಂಟ್ ಟು ಬಿ ಇನ್ ದಿಸ್.
ಅದನ್ನು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ದಟ್ ಈಸ್ ಹಿಸ್, ಆ್ಯಂಡ್ ವಿ ರೆಸ್ಪೆಕ್ಟ್ ದಟ್. ನೋ, ಈಸ್ ಸಚ್ ಅ ಲೆಜೆಂಡ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಪೀಪಲ್ ನೋ ಹಿಮ್ ಆಲ್ ಓವರ್ ದ ವರ್ಲ್ಡ್. It is his personal decision. I cannot comment any more on that. But I am very thankful that Prakash Raj sir came in and we told him that Anand sir ilde irodakkene nimmanna karasta irodu. And he is such a magnanimous person, such a magnanimous person that he said, I will do it. I need to know what the role is. And when I told him what his role was and what his dialogues were, alle enjoy madibitru avaru. So I'm very, very thankful to Prakash sir for what he's done for us. Personally, he's one person who's done a big favor for me in chapter 2. ವಾ, ಇನ್ನು ಅದಿರ್ ಆಗಲಿ ಅಥವಾ ರವೀಂದ್ರ ಟಂಡನ್ ಆಗಲಿ ಅಥವಾ ಬೇರೆ ಬೇರೆ ಪಾತ್ರಧಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಆಲೋಚನೆಗಳು ಪಾರ್ಟ್ 1 ಮಾಡಿದಾಗಿತ್ತ ಅಥವಾ ಪಾರ್ಟ್ 2 ಮಾಡೋ ಸಂದರ್ಭದಲ್ಲಿ? ಸಂಜಯ್ ಸರ್ದು ಪಾರ್ಟ್ 1 ನಾವು ಯಾವಾಗ ಸ್ಕ್ರಿಪ್ಟಿಂಗ್ ಮಾಡ್ತಿದ್ವಲ್ಲ ಅವಾಗ್ಲಿಂದಾನು ಇತ್ತು. ಪಾರ್ಟ್ 2 ಬಂದಿದ ತಕ್ಷಣ ನನಗೆ ಒಂದು ಹಿಂದಿ ಸ್ಪೀಕಿಂಗ್ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕಾಗಿತ್ತು. When we looked around, we thought there's nobody better than Ravina madam. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ ಒಂದು ಅವ್ರನ್ನ ಕರೆಸ್ಬೇಕು ಮಾಡಬೇಕು ಇದೆಲ್ಲ ನಿಜವಾಗ್ಲೂ ಮನಸ್ಸಲ್ಲಿ ಇರಲಿಲ್ಲ. ದ ವೇ ವಿ ಥಾಟ್ ಫ್ರಮ್ ದ ಬಿಗಿನಿಂಗ್, ನಮ್ಮ ಪ್ರೊಡ್ಯೂಸರ್ ಇರೋವರೆಗೂ ಅದು ಆ ಥರ ಥಾಟ್ ಎಲ್ಲ ಬರಲ್ಲ. ಅಷ್ಟೊಂದು ಕೊಡಬೇಕಾ, ಒಂದು ಕನ್ನಡ ಸಿನಿಮಾಗೆ ಅಷ್ಟೊಂದು ಕೊಡಬೇಕಾ, ಈ ಬಜೆಟ್ಗೆ ಹಿಂಗೆ ಕೊಡಬೇಕಾ, ಯಾವತ್ತೂ ಅವ್ರ ಹತ್ರ ಡಿಸ್ಕಷನ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ಅಬೌಟ್ ದ ಬಜೆಟ್ ಮೋರ್ ದೆನ್ ಹಿ ಥಿಂಕ್ಸ್. ಯಾಕಂದ್ರೆ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಸಿನಿಮಾ ದೊಡ್ಡ ಹಿಟ್ ಆದ್ರೇನು ದುಡ್ಡು ಬರಲಿಲ್ಲ ಅಂದ್ರೆ ಏನು ಪ್ರಯೋಜನ? ಅಂದ್ರೆ ತಾವು ನಾಟ್ ಓನ್ಲಿ ಎ ಡೈರೆಕ್ಟರ್, ಯು ಆರ್ ಎ ಬಿಸ್ನೆಸ್ ಡೈರೆಕ್ಟರ್. ಐ ಲಾಸ್ಟ್ ಮನಿ ಇನ್ ಮೈ ಫಸ್ಟ್ ಮೂವಿ ಸರ್. ಐ ಅಂಡರ್ಸ್ಟ್ಯಾಂಡ್ ಕೈಂಡ್ ಆಫ್ ಪೇನ್ ದಟ್ ಗೋಸ್ ಇನ್ ಟು ಲೂಸಿಂಗ್ ಮನಿ ಆ್ಯಂಡ್ ಐ ವಾಸ್ ಅ ಪ್ರೊಡ್ಯೂಸರ್ ಫಸ್ಟ್. ಸೊ ಐ ಕೆನಾಟ್ ಅದನ್ನ ಪಕ್ಕದಲ್ಲಿ ಇಡೋಕ್ಕಾಗಲ್ಲ ನನ್ನ ವಿಷಯ. ಈ ಖುಷಿ ಇದೆ ಪ್ರಶಾಂತ್ ನೀಲ್ ಅವರಿಗೆ ಈಗ ಆಗ್ತಿರೋಂಥ ಕಲೆಕ್ಷನ್ಸ್ ಅಥವಾ ಇದಕ್ಕೆ ಈ ಒಂದು ಸಿನಿಮಾಗೆ ಸಿಕ್ಕಂಥ ಮಾರ್ಕೆಟ್ ವ್ಯಾಲ್ಯೂ, ವರ್ಲ್ಡ್ ಮಾರ್ಕೆಟಲ್ಲಿ ಕೂಡ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಇದೆ. ಸೊ ಹ್ಯಾಪಿ. First thing I'm very happy is for Vijay sir and Yash. They trusted me. Yakandre Yash was growing very, very big at that point of time. And his market was so big at that point of time. He should be doing 2 movies every year. ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು 5-6 ವರ್ಷ ಇದಕ್ಕೆ ಕೊಡ್ತೀನಿ ಅಂತ ಯಾವಾಗ ಅವ್ರು ಹೇಳಿದ್ರಲ್ಲ, ದ್ಯಾಟ್ ಯು ಕಾಂಟ್ ಪುಟ್ ವ್ಯಾಲ್ಯೂ ಟು ಸಮಥಿಂಗ್ ಲೈಕ್ ದಟ್. ದೆನ್ ವಿಜಯ್ ಸರ್ ಇಸ್ ಲೈಕ್, ವಿಜಯ್ ಸರೇ ಕೂತ್ಕೋತಾರೆ, ಸ್ಕ್ರಿಪ್ಟಿಂಗಿಗೂ ಕೂತ್ಕೋತಾರೆ, ಅದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆ, ಜಸ್ಟ್ ಕೇಳ್ತೀನಿ ಅಷ್ಟೇ, ನಾನೇನು ಹೇಳಲ್ಲ ಅಂತಾರೆ. ಆ್ಯಂಡ್ ಅಮೌಂಟ್ ಆಫ್ ಟೈಮ್ ಈಸ್ ಡೆಡಿಕೇಟೆಡ್ ಫಾರ್ KGF ಇಸ್ ಜಸ್ಟ್ ಅನ್ಬಿಲೀವಬಲ್. ಎಲ್ಲ ದಿಗ್ಗಜಗಳಿರೋದು ಅಂದರೆ ಮೂಗು ತುರಿಸ್ತಾರೆ ಎಲ್ಲರೂ ಅಥವಾ ಎಲ್ಲ ಕೂಡ ಹೆಲ್ದಿಯಾಗಿ ನಡೆಯುತ್ತೆ ಹೇಗೆ? ಯಾಕಂದರೆ ನಂದೊಂದಿರಲಿ ಅಂತ ಈ ಥರದ್ದೆಲ್ಲ ಯೂಶಲಿ ಇರುತ್ತೆ ಸಾಮಾನ್ಯವಾಗಿ. ಟೀಮ್ ಹೇಗೆ ನಿಮ್ಮ ಟೀಮ್ ಬಗ್ಗೆ? ಎವ್ರಿಬಡಿ ಈಸ್ ವಾಟ್ ಎವರ್ ಸ್ಟೋರಿ ಐ ಹ್ಯಾವ್ ರಿಟನ್, ಎವ್ರಿಬಡಿ ಎನ್ಹ್ಯಾನ್ಸ್ಡ್ ಇಟ್. ವಾಟ್ ಎವರ್ KGF is, it has become 50 times bigger than what it was in my head because of everybody around me. ನಾನೊಂದು ಚಿಕ್ಕ ಥಾಟ್ ತೊಗೊಂಡು ಇಲ್ಲಿಗೆ ಬಂದಿದ್ದು. ಬಟ್ ಮೈ ಟೆಕ್ನಿಷಿಯನ್ಸ್ ಆಗಲಿ, ಯಶ್ ಅವರಾಗಲಿ, ಪ್ರೊಡ್ಯೂಸರ್ ಆಗಲಿ, ದೇ ಆರ್ ಆಲ್ ಎನ್ಹ್ಯಾನ್ಸ್ಡ್ ಇಟ್ ಟು ದಿಸ್ ಲೆವೆಲ್. ಆ್ಯಂಡ್ ಅದು ಮೂಗು ತೂರ್ಸೋದು ಅನ್ನೋದು ಯಾವತ್ತೂ ಬಂದಿಲ್ಲ ನಮ್ಮಲ್ಲಿ. ವಿ ಹ್ಯಾವ್ ಆಲ್ ಹ್ಯಾಡ್ ಬ್ಯೂಟಿಫುಲ್ ಡಿಸ್ಕಷನ್ಸ್. ನಾವು ಹೊಡೆದಾಡಿದ್ರೂ ಅದರಲ್ಲಿ ಸಿಂಪಲ್ ಮಾತು ಹೇಳಿದರು ಯಾವಾಗಲೂ ನಮ್ಮ ಯಶ್ ಅವರು, ಐದರ್ ಯು ಕನ್ವಿನ್ಸ್ ಮಿ ಆರ್ ಐ ವಿಲ್ ಕನ್ವಿನ್ಸ್ ಯು. ಈ ಥರದ್ರಲ್ಲಿ ಒಂದು 2-3 ಸತಿ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗಿದ್ದೀವಿ. ಬಟ್ ಹಿಸ್ ದ ಕೈಂಡ್ ಆಫ್ ಆಂಬಿಷನ್ ದಟ್ ಆಲ್ ದೀಸ್ ಪೀಪಲ್ ಆರ್ ಬ್ರಾಟ್ ಇನ್ ಟು ದಿಸ್ ಮೂವಿ ಇಸ್ ಜಸ್ಟ್ ದಿಸ್ ಇಸ್ ಬ್ಯೂಟಿಫುಲ್. ಆಲ್ ದ ಕ್ರೆಡಿಟ್ ಫಾರ್ KGF ಗೋಸ್ ಟು ದೀಸ್ ಪೀಪಲ್. ಬೆಂಕಿ ಬೀರುಗಾಳಿ ಅಂತಾರೆ ಯೂಶಲಿ ಸಾಮಾನ್ಯವಾಗಿ. ಸೊ ಬೆಸ್ಟ್ ಕಾಂಬಿನೇಷನ್ ಯೂಶಲಿ. ಬಟ್ ಬೆಂಕಿ ಸೇರಿದಾಗ ಹೇಗೆ ಅಂತಂದರೆ ತಾವು ಕೂಡ ಒಂದು ರೀತಿ ಜ್ವಾಲಾಮುಖಿ ಇದ್ದ ಹಾಗೆ, ಯಶ್ ಕೂಡ ಜ್ವಾಲಾಮುಖಿ ಇದ್ದ ಹಾಗೆ. ಸೊ ಹೇಗಿರ್ತಿತ್ತು ನಿಮ್ಮ ಪ್ಲ್ಯಾನಿಂಗ್ಸ್ಗಳು ಆ್ಯಕ್ಚುಲಿ ಸರ್? ಕಂಪ್ಯಾರಿಸನ್ ಅಷ್ಟು ಜೋರ ಕೊಟ್ಬಿಟ್ರೆ ಕಷ್ಟ ಸರ್. ಸ್ಟೋರಿ ಹೇಳಕ್ಕೆ ಬಂದಿರೋದು ಸರ್ ನಾವು ಅಷ್ಟೇ. ನಾವು ಆ ಥರದ್ದೆಲ್ಲ ಯೋಚನೆ ಮಾಡಲ್ಲ. ಬೆಂಕಿ, ವಿ ಡೋಂಟ್ ಥಿಂಕ್ ಅಬೌಟ್ ಇಟ್ ಫ್ರಮ್ ಅ ಲಾರ್ಜರ್ ದೆನ್ ಲೈಫ್ ಸೆನ್ಸ್. ಯಶ್ ಥಿಂಕ್ಸ್ ಅಬೌಟ್ ಇಟ್ ಆ್ಯಂಡ್ ಈಸ್ ವೆರಿ ರೈಟ್ ಬಿಕಾಸ್ ದಟ್ ಕಾನ್ಫಿಡೆನ್ಸ್ ದಟ್ ಈ ಬ್ರಿಂಗ್ಸ್ ಇನ್ is good for everybody, that ambition that he brings in. But the kind of rapport that we have had
ಬೋತ್ ಮೀ ಆ್ಯಂಡ್ ಹಿಮ್. ನಾವು ಕುತ್ಕೊಂಡು ನಾವಿಬ್ಬರು ಸಿಂಕಲ್ಲಿದ್ದರೆ ಸಾಕು, ಯಾರು ಏನಾದರೂ ಹೇಳಲಿ, ನಾವಿಬ್ಬರು ಸಿಂಕಲ್ಲಿದ್ದರೆ ಸಾಕು ಅಂತ ಫಸ್ಟ್ ಡೇಯಿಂದನೂ ಡಿಸೈಡ್ ಮಾಡ್ಕೊಂಡು ಆ್ಯಂಡ್ ವಿ ವರ್ ಆನ್ ದ ಸೇಮ್ ಪೇಜ್. ವಾಟ್ ಎವರ್ ವಿ ಡಿಡ್ ವಿ ವರ್ ಆನ್ ದ ಸೇಮ್ ಪೇಜ್. ಚಾಪ್ಟರ್ 1ನಲ್ಲಿ ವೆನ್ ಇಟ್ ಕಮ್ಸ್ ಟು ದ ಸ್ಟೋರಿ, ವೆನ್ ಇಟ್ ಕಮ್ಸ್ ಟು ಇಸ್ ಆಂಬಿಷನ್ ಪ್ಯಾನ್ ಇಂಡಿಯಾ ಇನ್ ಇಂಡಿಯಾ ಎಲ್ಲ ನಾವು ಬೇರೆ ಬೇರೆ ಲೈಬ್ರರಿನಲ್ಲಿ ಇದ್ವಿ. ಬಟ್ when it came to the idea of what the movie is and what it should represent, how should it begin, how should this character look like, we were all on the same page. And he rubbed off on me. His ambition rubbed off on me a lot. So KGF is what it is today because of him. ಸಿನಿಮಾ ಮಾಡಿದ್ರೆ ಪ್ರಶಾಂತ್ ನೀಲ್ ಥರ ಸಿನಿಮಾ ಮಾಡಬೇಕು, ಆ್ಯಕ್ಟಿಂಗ್ ಮಾಡಿದ್ರೆ ಪ್ರಶಾಂತ್ ನೀಲ್ ಜೊತೆ ಕೆಲಸ ಮಾಡಬೇಕು, ಅಥವಾ ಅವ್ರ ಜೊತೆ ನಾವು ಕೆಲಸ ಮಾಡಬೇಕು ಅನ್ನೋಂಥ ಲಿಸ್ಟು ತುಂಬ ದೊಡ್ಡದಾಗಿ ಇದೆ ಇವತ್ತು. ನಾಟ್ ಓನ್ಲಿ ನಮ್ಮ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ. ಸೊ ವಾಟ್ ನೆಕ್ಸ್ಟ್? ಅಫ್ಕೋರ್ಸ್ ಸಲಾರ್ ಇದೆ. ಸೊ ಹೋಗ್ತಾ ಹೋಗ್ತಾ ಹೇಗೆ ಅಂತ ಲೈಫಲ್ಲಿ ಗೊತ್ತಿಲ್ಲ ಸರ್. ಓಕೆ, ಗೋ ವಿತ್ ಫ್ಲೋ. ರೈಟ್ ನೌ ಐ ಆಮ್ ಕಮಿಟೆಡ್ ಟು ಓನ್ಲಿ 2 ಪ್ರಾಜೆಕ್ಟ್ಸ್. ಒನ್ ಇಸ್ ಪ್ರಭಾಸ್ ಸರ್ ಜೊತೆ ನಾನು ಸಲಾರ್ ಮಾಡ್ತಿದ್ದೀನಿ, ಜೂನಿಯರ್ NTR ಅವ್ರ ಜೊತೆ ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಿದ್ದೀನಿ. ಇದು 2 ಸಿನಿಮಾ ನನಗೆ ಇಲ್ಲಿವರೆಗೂ ಆಗಿರೋದು. ಐ ಹ್ಯಾವ್ ಅ ಪ್ರಾಜೆಕ್ಟ್ ದಟ್ ಐ ವಾಂಟ್ ಟು ಡೂ ವಿತ್ ಮುರಳಿ ಇನ್ ದ ಫ್ಯೂಚರ್, ಆ್ಯಂಡ್ ಯಶ್ ಅವ್ರ ಜೊತೆನೂ ಮತ್ತೆ ಕೊಲಾಬ್ರೇಟ್ ಆಗಬೇಕು ಅಂತ ಇದ್ದೀನಿ. ಅವರೆಲ್ಲರೂ ಒಪ್ಪಬೇಕು, ಅವರೆಲ್ಲರೂ ಒಪ್ಪಿದ್ರೆ ನಾನು ಮಾಡ್ತೀನಿ. ಕನ್ನಡಿಗರು ಇದು ಕನ್ನಡ ಭಾಷೆ ಆಗಲಿ ಅಥವಾ ಒಂದು ಲ್ಯಾಂಗ್ವೇಜ್ ನೆಕ್ಸ್ಟ್ ಲೆವೆಲ್, ದಿಸ್ ನೋ ಡೌಟ್, ಎಲ್ಲ ಕಡೆನೂ ಅದೆಷ್ಟು ಖುಷಿ ಇದೆ ಸರ್ ತಮಗೆ? ನಾನು ಅದನ್ನ ಜವಾಬ್ದಾರಿ ಯಾವತ್ತೂ ವಹಿಸ್ಕೊಂಡಿಲ್ಲ ಸರ್. ಅದು ನನ್ನಿಂದ ಆಗಿದೆ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಎಲ್ಲ ದಿಗ್ಗಜರಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಅವರಿಂದ ಆಗಿದೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ದಟ್ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಆ ಒಂದು ರೋಡ್ ಕ್ರಿಯೇಟ್ ಮಾಡಿದಾರಲ್ಲ, ಅದರಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೋತೀನಿ. ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ಯಾವತ್ತೂ ಅನ್ಕೊಳ್ಳಲ್ಲ ಸರ್. ಕನ್ನಡಿಗರ ಪ್ರೀತಿಗೆ ಏನು ಹೇಳ್ತೀರಿ ಸರ್ ತಾವು? ಯಾಕಂದರೆ ಶುರುವಾಗಿದ್ದೆ ಇಲ್ಲಿಂದ, ಈ ಒಂದು ನೆಲದಲ್ಲಿ. ನಮ್ದೇನು ಅಂದರೆ, ನಮ್ಮ ಟೆರಿಟರಿ ಅಂತೀವಲ್ಲ, ಕರ್ನಾಟಕ, ದ ಟೆರಿಟರಿ ದಟ್ ವಿ ಹ್ಯಾವ್ ಇಸ್ ಅ ವೆರಿ ಸ್ಮಾಲ್ ನಂಬರ್ ಆಫ್ ಪೀಪಲ್ ಹೂ ವಾಚ್ ಕನ್ನಡ ಮೂವೀಸ್. ನಮ್ಮಲ್ಲೇ ಒಂದು ಬೆಂಗಳೂರು ಸಿಟಿನಲ್ಲೇ ದೇರ್ ಆರ್ ಪ್ರಾಬ್ಲಿ ಲೆಸ್ ಕನ್ನಡಿಗಾಸ್ ದೆನ್ ತೆಲುಗುನವರಾಗಿರಲಿ, ತಮಿಳ್ನವರಾಗಿರಲಿ, ಕಮ್ಮಿ ಜನ ಇದ್ದಾರೆ. In spite of having a very low number of people who watch Kannada, we are still able to make very, very big movies that can match up to Indian standards or even world standards today. That tells you a lot about the kind of audience that we have. ನಾವು ಒಂದು ಚೆನ್ನಾಗಿರೋ ಒಂದು ಸಿನಿಮಾ ಮಾಡಿದ್ರೆ ಎಲ್ಲರೂ ಬಂದು ಒಂದು ಸಿನಿಮಾ ಮೆಚ್ಚಿ ಒಂದು ಸಿನಿಮಾ ನೋಡ್ತಾರೆ. ಅದಕ್ಕಿಂತ ಜಾಸ್ತಿ ಪ್ರೀತಿ ನಿಮಗೆ ಸಿಗೋದಿಲ್ಲ ಸರ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಅವರಿಂದನೇ ಒಂದು KGF ಆಗಿದ್ದು. ಅವರು ಒಂದು ಬಜ್ ಕ್ರಿಯೇಟ್ ಮಾಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ, ಈ ಥರದ್ದೊಂದು ಸಿನಿಮಾ ಬರ್ತಾ ಇದೆ, ನಮ್ಮದು ಕನ್ನಡದ ಹೆಮ್ಮೆ. ನಾನಂತೂ ಅದನ್ನು ಯಾವತ್ತೂ ನಾನು ಅದನ್ನು ಮಾಡೋಕ್ಕೆ ಹೊರಟೇ ಇರಲಿಲ್ಲ. ಬಟ್ ದ ವೇ ದೇ ಟುಕ್ ಇಟ್ ಅಪಾನ್ ದೆಮ್ ಸೆಲ್ವ್ಸ್ ಆ್ಯಂಡ್ ದ ವೇ ದೇ ಹ್ಯಾವ್ ಗಿವನ್ ಅಸ್ ದಟ್ ಸ್ಪೇಸ್ ಫಾರ್ ದ ಲಾಸ್ಟ್ 3 years, 4 years, it's just absolutely brilliant. And I want to thank them wholeheartedly for whatever they have done for KGF. ಐ ಥಿಂಕ್ ಯಶನ್ ಟೀಮ್ ಎಲ್ಲರೂ ಕೂಡ ಇವತ್ತು ಧರ್ಮಸ್ಥಳ, ಮೇ ಬಿ ನಾಳೆ ತಿರುಪತಿಗೆಲ್ಲ ಹೋಗ್ತಾ ಇದ್ದಾರೆ. ತಾವೇನು ಜಾಯ್ನ್ ಆಗಲ್ವಾ, ಹೇಗೆ ಸರ್? ಮನೆಯಲ್ಲಿ ನಮ್ಮ ತಾಯಿ ಇದ್ದಾರೆ ಸರ್. ಅವ್ರ ಕೈ ಮುಗಿದ್ರೆ ನನಗೆ ಸಾಕು ಸರ್. ಅಂದ್ರೆ ದೇವ್ರು ನಂಬಲ್ಲ ಪ್ರಶಾಂತ್ ನೀಲ್ ಅವರು? ನಮ್ಮ ತಾಯಿ ಇದಾರಲ್ಲ ಸರ್, ದೇವ್ರು ನಂಬಲ್ಲ ಅಂತ ಇದ್ದೀರಾ? ಅವ್ರಿಗಿಂತ ದೊಡ್ಡ ದೇವ್ರು ಯಾರಿದ್ದಾರೆ ಸರ್? ಬಟ್ ಸಿನಿಮಾದಲ್ಲಿ ದೇವ್ರನ್ನ ಪೋರ್ಟ್ರೇ ಮಾಡ್ತೀರಿ, ದೇವ್ರನ್ನ, ಅದು ಸಿನಿಮಾ ಸರ್. ನಾನು ಇನ್ನೊಬ್ರ ಕತೆ ಹೇಳ್ತಿದ್ದೀನಲ್ವಾ, ನನ್ನ ಕತೆ ಹೇಳ್ತೀನಿ. ನಾನು ಇನ್ನೊಬ್ರ ಕತೆ ಹೇಳುವಾಗ ಅದು ಹೆಂಗ್ ನಡೆಯುತ್ತೆ ಹಂಗೆ ಹೇಳ್ಬೇಕು ನಾನು. ಸೊ ನಾನು ನಂಬ್ತೀನ, ನಾನು ನಂಬಲ್ವಾ? ಇವಾಗ ನಾನು ಮಾಡೋ ಥರ, ನನಗೆ ಇಷ್ಟ ಆಗೋ ಥರ ಸಿನಿಮಾಗಳು ನಾನು ಮಾಡಬೇಕು ಅಂದರೆ ಯಾರು ನೋಡಲ್ಲ. ಐ ಲೈಕ್ ಡಿಫ್ರೆಂಟ್ ಜಾನರ್ ಮೂವೀಸ್ ಟು ವಾಚ್, ಬಟ್ ಐ ಡೋಂಟ್ ಮೇಕ್ ಇಟ್ ಬಿಕಾಸ್ ಜನಕ್ಕೆ ಏನು ಬೇಕೋ ಅದನ್ನು ಕೊಡಬೇಕಲ್ವಾ. ಸೊ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಕೇಸ್ ಆ್ಯಂಡ್ ಪಾಯಿಂಟ್. ಸಾಮಾನ್ಯ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೀರೋಯಿನ್ಗಳ ಮೇಲೆ, ಫ್ರೀ ಇದ್ದಾಗ ಏನು ಮಾಡ್ತಾರೆ ಅಥವಾ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಮೇ ಬಿ ನನಗೂ ಆ ಕ್ಯೂರಿಯಾಸಿಟಿ ನಿಮ್ಮ ಲೈಫ್ ಬಗ್ಗೆ. ಸಿನಿಮಾ ಇದ್ದಾಗ, ಶೂಟಿಂಗ್ ಇದ್ದಾಗ ಸ್ಪಾಟ್ಲಿ ಇರ್ತೀರಿ, ಓಕೆ ಫೈನ್, ಕಮಿಟ್ಮೆಂಟ್ಸ್ ಇರುತ್ತೆ. ಅದನ್ನು ಹೊರತುಪಡಿಸಿ ಪ್ರಶಾಂತ್ ನೀಲ್ ಹೇಗಿರ್ತೀರಿ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ, ಅಥವಾ ಹಾಬೀಸ್? ಮೇ ಬಿ ಟೈಮ್ ಸಿಕ್ಕಿದಾಗ ಹೇಳ್ತೀನಿ ಸರ್. ನನಗೆ ಟೈಮ್ ಸಿಕ್ಕಿಲ್ಲ ಸರ್. ಓಕೆ, ಐ ಹ್ಯಾವ್ ನಾಟ್ ಫೌಂಡ್ ಇನಫ್ ಟೈಮ್ ಲಾಸ್ಟ್ ಫ್ಯೂ ಇಯರ್ಸ್.
ನಾನು ಬೇರೆ ಡೈರೆಕ್ಟರ್ಗಳ ಥರ ತುಂಬ ಕಾನ್ಫಿಡೆಂಟು ಟ್ಯಾಲೆಂಟೆಡ್ ಅಲ್ಲ ನಾನು. ನನಗೇನು ಅಂದರೆ ಕೆತ್ತಾ ಇರಬೇಕು, ಏನೋ ಒಂದು ಮಾಡ್ತಾ ಇರಬೇಕು ಟು ಬ್ರಿಂಗ್ ಇಟ್ ಟು ಅ ಪಾಯಿಂಟ್ ವೇರ್ ಐ ಕ್ಯಾನ್ ಪ್ರೆಸೆಂಟ್ ಇಟ್ ಟು ದ ಆಡಿಯನ್ಸ್. ತುಂಬ ಭಯ ಇದೆ ನನಗೆ, ಏನು ಮಾಡಿದ್ದೀನಿ ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದೊಂದು, ಆ ಪ್ಯಾರನೋಯ ಒಂದಿದೆ. ಸೊ ಮೈ ಫ್ಯಾಮಿಲಿ ಲೈಫ್ ಇಸ್ ಆ್ಯಕ್ಚುಲಿ ಟೇಕನ್ ಅ ವೆರಿ ಬಿಗ್ ಬ್ಯಾಕ್ ಸೀಟ್ ರೈಟ್ ನೌ. ಐ ಆಮ್ ಗೋನ್ ಟು ಟ್ರೈ ಆ್ಯಂಡ್ ಇಂಪ್ರೂವ್ ಆನ್ ದಟ್ ಫ್ರಮ್ ನೌ ಆನ್. KGF ಚಾಪ್ಟರ್ 3 ಏನಾದ್ರು ಬರೋ ಸಾಧ್ಯತೆ ಇದೆಯಾ? ಸಿನಿಮಾ ನೋಡಿ ಸರ್, ಸಿನಿಮಾ ನೋಡ್ಬಿಟ್ಟು ನನಗೆ ಹೇಳಿ ಸರ್. ಚಾಪ್ಟರ್ 3 ಬೇಕು ಅಂತ ಅನ್ಸಿದ್ರೆ ಚಾಪ್ಟರ್ 3 ಮಾಡೋಣ ಸರ್. ಯಾಕೆಂದ್ರೆ ಫ್ರಾಂಚೈಸ್ ವ್ಯಾಲ್ಯೂ ಯಾವಾಗಲೂ ಇರಬೇಕಲ್ವಾ. ವಿ ಲವ್ ಫ್ರಾಂಚೈಸಸ್ ಆ್ಯಂಡ್ ಇಟ್ಸ್ ಈಸಿ ಟು ಪೆನಿಟ್ರೇಟ್. ಇವಾಗ ಚಾಪ್ಟರ್ 1ಗೆ ಇಂಡಿಯಾದಲ್ಲಿ ಏನು ಬೆಲೆ ಇತ್ತು, ಚಾಪ್ಟರ್ 2ಗೆ ಏನು ಬೆಲೆ ಇದೆ ಇವತ್ತು. ದಟ್ ಈಸ್ ಅ ಡಿಫ್ರೆನ್ಸ್, ಫ್ರಾಂಚೈಸ್ ವ್ಯಾಲ್ಯೂ. ಜನಕ್ಕೆ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು, ಅದರಲ್ಲಿ ಆ ಪ್ರಪಂಚ ಇಷ್ಟ ಆಗಬೇಕು, ನೋಡ್ತಾರೆ. ಕರೆಕ್ಟ್. KGF 1 ನೋಡಿದವರು ಮಾತ್ರ KGF 2 ನೋಡಬೇಕಾ, ಅಥವಾ KGF 2 ಡೈರೆಕ್ಟಾಗಿ ಬಂದು ನೋಡ್ಬೋದಾ, ಅಥವಾ ಇನ್ನೂ ನೋಡಿಲ್ಲ ಅಂದರೆ ಕೂಡ ನೋಡಿ ಬಂದಿದ್ದು ನೋಡಬೇಕಾ, ಹೇಗೆ ಅಂದರೆ ಲೈಕ್ KGF 2? ಐ ಥಿಂಕ್ KGF 1 ನೋಡಿದವರಿಗೆ KGF 2 ತುಂಬ ಸುಲಭವಾಗಿ ಅರ್ಥ ಆಗುತ್ತೆ, ದ ಫ್ಲೋ ಅರ್ಥ ಆಗುತ್ತೆ. KGF 1 ನೋಡದೇ ಇರೋರು ಬಂದು ಇದನ್ನು ನೋಡಿದ್ದಾರೆ ಅಂದರೆ ಖಂಡಿತ KGF 1 ನೋಡ್ತಾರೆ. ಈ ಒಂದು ಭರವಸೆ ನಮಗೆ ಇದೆ. ವಿ ಆಲ್ಸೋ ಡಿಬೇಟೆಡ್ ಅಬೌಟ್ ದಿಸ್ ಒನ್ಸ್. ಲಾಸ್ಟ್ ಕ್ವಶನ್, ಅಪ್ಪು ಸರ್ ಬಗ್ಗೆ ನಾನು ಕೇಳಲೇಬೇಕಾಗತ್ತೆ. ಸೊ ಅಪ್ಪು ಸರ್ನ ಎಷ್ಟು ನೆನ್ಪು ಮಾಡ್ಕೋತೀರಿ? ತುಂಬ ನೆನ್ಪು ಮಾಡ್ಕೋತೀವಿ ಸರ್, ಮರೆಯೋಕ್ಕಾಗಲ್ಲ. ಹೆಂಗಾದರೂ ಕ್ಲೋಸ್ ಅಸೋಸಿಯೇಟ್ಸ್ ನೀವೆಲ್ಲರೂ ಕೂಡ. ಐ ನೋ ನಿಮ್ಮ ಜೊತೆಗೆಲ್ಲ ಎಷ್ಟು ಅವರು ಆತ್ಮೀಯವಾಗಿದ್ದರು, ಅಥವಾ ಪ್ಯಾಷನೇಟ್ ಜನಗಳ ಸಾಲುಗಳು ತಾವೆಲ್ಲರೂ ಕೂಡ ಇರ್ತೀರಿ. ಹೊಮ್ಮಳ ಜೊತೆ ಕೂಡ ಅವ್ರು ಕೆಲಸ ಮಾಡ್ತಾಯಿದ್ರು, ತುಂಬ ಹತ್ತಿರದ ಬಲ್ಲಂಥವ್ರು ತಾವು ಕೂಡ. ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಪ್ರಶ್ನೆ ಕೇಳಿದ್ರು ಸಾಕಾಗೋಲ್ಲ, ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಎಲ್ಲೊಂದು ಕಡೆ ಅಪ್ಪು ನಮ್ಮ ಜೊತೆಗೆ ಎವ್ರಿಡೇ ಇರ್ತಾರೆ, ಬಟ್ ಸ್ಟಿಲ್ ಇಂಥ ಒಂದು ಸಂಭ್ರಮದ ಸಂದರ್ಭದಲ್ಲಿ ಏನಾದರೂ ಅಪ್ಪು ಇದ್ದಿದ್ರೆ ಐ ಡೋಂಟ್ ನೋ, ಲೈಕ್ ಅವ್ರಿನ ಎಷ್ಟು ಖುಷಿ ಪಟ್ಟಿರ್ತಿದ್ರು, ಅಥವಾ ಅವ್ರ ರಿಯಾಕ್ಷನ್ ಹೇಗಿರ್ತಿತ್ತು. ಇನ್ಫ್ಯಾಕ್ಟ್ ತಾವು ಕೂಡ ಡೆಡಿಕೇಟ್ ಮಾಡಿದ್ರಿ. ಅವರೇ ಫಸ್ಟ್ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸರ್ ಇದನ್ನು. ಕರೆಕ್ಟ್ ಕರೆಕ್ಟ್. ಅವರೇ ಫಸ್ಟ್ ಫೋನ್ ಮಾಡೋರು ನನಗೆ. ಕರೆಕ್ಟ್ ಕರೆಕ್ಟ್. ಐ ಕಾಂಟ್ ಸ್ಪೀಕ್ ಅಬೌಟ್ ಹಿಮ್, ಸಾರಿ. ಕನ್ನಡ ಸಿನಿಮಾ ಮಾಡ್ತಾನೆ ಇರ್ತೀರಿ ಅಲ್ವಾ ಸರ್? ಹೋಗ್ತಾ ಹೋಗ್ತಾ ಖಂಡಿತ ಮಾಡ್ತೀನಿ ಸರ್. ಅದೊಂದು ನಮ್ಮ ಸ್ವಾರ್ಥದ ಪ್ರಶ್ನೆ, ಯಾಕಂದ್ರೆ ನಮ್ಮವರಲ್ವಾ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಅಂದರೆ ಅಫ್ಕೋರ್ಸ್ ಗಡಿ ಇರಲ್ಲ ಯಾರಿಗೇ ಆಗಲಿ ಗ್ರೋತ್ ವಿಚಾರ ಬಂದಾಗ. ಸ್ಟಿಲ್ ಅದೊಂದು ಒಳಗೆ ಇರುತ್ತಲ್ವ ಸೊ ಆ ಥರದಲ್ಲಿ. ಸೊ ತೆಲುಗು ಹೋಗ್ತೀರಿ, ತೆಲುಗು ಆದ್ಮೇಲೆ ಹಿಂದಿನೋ ಹಾಲಿವುಡ್ ಗೊತ್ತಿಲ್ಲ, ಬಟ್ ಕನ್ನಡ ನಾನು ಫೇವರ್ ಮಾಡ್ತಿಲ್ಲ ಸರ್. ಕನ್ನಡ ಸಿನಿಮಾ ಮಾಡ್ತೀನಿ ಅಂದರೆ ನಾನು ಫೇವರ್ ಮಾಡ್ತಿಲ್ಲ. ಓಕೆ. ಕನ್ನಡ ಸಿನಿಮಾ, ಐ ಆಮ್ ಅ ಕನ್ನಡಿಗ. ವೆರೆವರ್ ಐ ಗೋ ಐ ವಿಲ್ ಬಿ ಅ ಕನ್ನಡಿಗ ಆ್ಯಂಡ್ ಐ ವಾಂಟ್ ಟು ಕಮ್ ಬ್ಯಾಕ್ ಆ್ಯಂಡ್ ಡೂ ಕನ್ನಡ ಮೂವೀಸ್. ರೈಟ್ ನೌ ದ ಆಪರ್ಚುನಿಟೀಸ್ ದಟ್ ಐ ಹ್ಯಾವ್ ಗಾಟ್. ಈಗ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ನನಗೆ ಯಾರು ಬಂದು ಅಪ್ರೋಚ್ ಮಾಡಿದ್ರಲ್ಲ, ಅವ್ರಿಗೆ ತೋರಿಸಿದ್ದು ಪ್ರೀತಿ ಆಗಲಿ, ಅವ್ರು ಮಾತಾಡ್ಸಿದ ರೀತಿ ಆಗಲಿ ಹಂಗಿತ್ತು. ಆ್ಯಂಡ್ I have to build my career somewhere, and it has to keep moving forward. If one day when I am capable enough to enhance anything, I will come back to the Kannada industry and I will do it. I have my Kannada projects over here. ಮುರಳಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಲೇಬೇಕು ನಾನು ಮಾತು ಕೊಟ್ಟಿದ್ದೀನಿ. ಸ್ಟಿಲ್ ಯಾಕೆ ಪ್ರಶಾಂತ್ ನೀಲ್ ಅವರಿಗೆ ಅದೊಂದು ಭಯನ ಅಥವಾ ಜವಾಬ್ದಾರಿನ ಪ್ರಪಂಚನೇ ಒಪ್ಕೊಂಡಿದೆ, ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ ನಿಮ್ಮನ್ನು ಉತ್ಪ್ರೇಕ್ಷೆ ಅಂತ ಅನ್ಸ್ಬೋದು ನಿಮಗೆ, ಬಟ್ ಸತ್ಯವೇ ಇದು. ದೇಶನೇ ಒಪ್ಕೊಂಡಿದೆ ಇವತ್ತು. ಅಂದರೆ ಒಂದು ಹೊಸ ಒಂದು ಇತಿಹಾಸ ಸೃಷ್ಟಿ ಮಾಡಿದಿರಿ, ಬಟ್ ಸ್ಟಿಲ್ ಯಾಕೆ ಅಂದರೆ ಇನ್ನೂ ಕಲಿಯೋದು ಜಾಸ್ತಿ ಇದೆ, ಅಥವಾ ಇನ್ನೂ ಏನೋ ಮಾಡಬೇಕು ಅನ್ನೋ ಆಲೋಚನೆಗಳ ಹೇಗೆ ಸರ್? ಒಂದು ಫ್ರ್ಯಾಂಚೈಸಿಂದ ಒಬ್ಬರನ್ನ ಜಡ್ಜ್ ಮಾಡಬಾರ್ದು ಸರ್. ಓಕೆ. ಐ ವಿಲ್ ಆಲ್ಸೋ ನಾಟ್ ಜಡ್ಜ್. ಈಗ ನನಗೆ ರಾಮ್ ಗೋಪಾಲ್ ವರ್ಮಾ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್. 90s ನಲ್ಲಿ ಅವ್ರ ಸಿನಿಮಾ ಓಡೋಗಿ ನೋಡ್ತಿದ್ದೆ. ಸುಭಾಷ್ ಗೇ ಅವರು ನನ್ನ ಫೇವ್ರೆಟ್. ಓಕೆ. ಉಪೇಂದ್ರ ಅವರು ನನ್ನ ಫೇವ್ರೆಟ್. ಓಕೆ. ಈಗ ಉಪೇಂದ್ರ ಅವ್ರ ಸಿನಿಮಾ ನೋಡಿದ್ರೆ ಒಂದು ತರ್ಲೆ ನನ್ನ ಮಗ ಮಾಡಿದ್ದಾರೆ ಸರ್. ಅಂಥವರೇ ಹೋಗ್ಬಿಟ್ಟು ಒಂದು ಓಮ್ ಮಾಡ್ತಾರಲ್ಲ ಸರ್. ದಟ್ ಈಸ್ ದ ಮಾರ್ಕ್ ಆಫ್ ಅ ಟ್ರೂ ಡೈರೆಕ್ಟರ್. ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅಷ್ಟೇ, ಅಂದರೆ ಹೊರಗಿನ ಪ್ರಪಂಚಕ್ಕೆ ನಾನು ಒಂದೇ ಒಂದು ಸಿನಿಮಾ ಮಾಡಿರೋದು. ನಾನು ಉಗ್ರಂ ಯಾರು ನೋಡಿರಲ್ಲ ಆಚೆ. ಸೊ ಅಂಡ್ ದಟ್ ಈಸ್ ಅ ಫ್ರಾಂಚೈಸ್. ಸೊ ಐ ಹ್ಯಾವ್ ಟು ಶೋ ದಟ್ ಐ ಕ್ಯಾನ್ ಮೇಕ್ ಡಿಫರೆಂಟ್ ಕೈಂಡ್ ಆಫ್ ಮೂವೀಸ್ ಬಿಫೋರ್ ಐ ಕ್ಯಾನ್ ಬಿ ಕಾಲ್ಡ್ a director that you can rely upon. So I'm very practical that way. I don't get ahead of myself. ಅಂದ್ರೆ ನೆಕ್ಸ್ಟ್ ನಾವು ಬೇರೆ ಜಾನರ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದ್ರೆ? ಮಾಡಲೇಬೇಕು ಸರ್. ಓಕೆ. ಇಫ್ ಯು ವಾಂಟ್ ಟು ಜಡ್ಜ್ ಮೀ ರೈಟ್ ನಾವು, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿಲ್ಲ. ನನ್ನ ರೆಪ್ಯುಟೇಷನ್ ಹಂಗಿರಬೇಕು, ನನ್ನ ರೆಪ್ಯುಟೇಷನ್ ಹಿಂಗಿರಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಯಾವತ್ತೋ ಒಂದು ದಿವಸ ಯೋಚನೆ ಮಾಡ್ತೀನಲ್ವ, ಬೇರೆ ಬೇರೆ ಥರ ಸಿನಿಮಾ ಮಾಡ್ತೀನಿ. ಅದ್ರಲ್ಲಿ ಪ್ರೂವ್ ಮಾಡಿದ್ರೆ
you can put me in the same league as the other big directors. But today I'm not. I've done only one movie for the people outside. ಅರ್ಧ ಕತೆ ಹೇಳಿದ್ದೆ, ಇವಾಗ ಅರ್ಧ ಕತೆ ಮುಗಿಸ್ತಾ ಇದ್ದೀನಿ ಅಷ್ಟೇ. ವಾ, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕನಸಾಗಿತ್ತು ಇನ್ಫ್ಯಾಕ್ಟ್, ಅಂದರೆ ಸಾಕಷ್ಟು ಸಂದರ್ಶನ ಮಾಡ್ತಾ ಇರ್ತೀನಿ ನಾನು. ಅದು ನಾನು ಆರಂಭದಲ್ಲಿ ಹೇಳಿದೆ. ಇನ್ಫ್ಯಾಕ್ಟ್ ಬೇರೆ ಬೇರೆ ಸಾಧಕರನ್ನ ಹುಡುಕಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತೀನಿ. ಅದು ಸಿನಿಮಾಗೆ ಸಂಬಂಧಪಟ್ಟಾಗಿನೂ ಕೂಡ ಸಾಕಷ್ಟು ಜನ ಭೇಟಿ ಮಾಡ್ತಾ ಇರ್ತೀನಿ. ನನ್ನ ಲೈಫಲ್ಲಿ ಒಂದು ಡ್ರೀಮ್ ಇತ್ತು ನನಗೊಂದ್ಸಲ ಪ್ರಶಾಂತ್ ನೀಲ್ ಅವರನ್ನು ಭೇಟಿ ಮಾಡಬೇಕು, ಅವ್ರ ಜೊತೆಗೆ ಒಂದ್ಸಲ ಮಾತಾಡಬೇಕು, ಅವ್ರ ಜೊತೆಗೆ ಸಂದರ್ಶನ ಮಾಡಬೇಕು ಅಂತ ಆಸೆ ಖಂಡಿತವಾಗ್ಲೂ ನನಗಿತ್ತು. ಆ ಆಸೆ ಇವತ್ತು ಈಡೇರಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್. KGF-2 ನಾನು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ಸ್ ನಡೀತಾ ಇದೆ. ಟೀಮ್ ಸಮೇತ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಕ್ಕೆ, ಕನ್ನಡ ಚಿತ್ರರಂಗವನ್ನು ಇಷ್ಟು ದೊಡ್ಡ ಮಟ್ಟಿಗೆ ತಾವು ತಗೊಂಡು ಹೋಗಿದ್ದಕ್ಕೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್ ಹಾಗೆಯೇ ಸಾಧ್ವಿಕ ಪ್ಲ್ಯಾಂಟ್ ಸ್ಟುಡಿಯೋ ಕಡೆಯಿಂದ ಒಂದು ಸ್ಮಾಲ್ ಪ್ಲ್ಯಾಂಟ್ ಇದೆ ನಿಮಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಈ ಕ್ಷಣದ ವಿಶೇಷ ಸಂದರ್ಶನ. ಇನ್ನಷ್ಟು ಕಾಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.